ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, 405ನೇ ಪುಟದಲ್ಲಿ ಸಹಾಯಃ ಏಷಃ ಅಣಿಮಾ ಐತದಾತ್ಮ್ಯಂ ಇದಂ ಸರ್ವಂ ತತ್ಸತ್ಯಂ ಸ ಆತ್ಮ ಅತತ್ವಮಸಿ ಅಂತ ಪದಚ್ಛೇದ ಹಾಗೂ ತತ್ವಮಸಿ ಅಂತ ಪದಚ್ಛೇದ. ತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯಿತು ಇತಿ ತಥಾ ಸೌಮ್ಯೇತಿ ಹೋವಾಚ. ಯಾಕಪ್ಪ ನೀನು ಅಭಿಮಾನವನ್ನ ಪಡ್ತಿದ್ದೀಯ? ವೇದಗಳನ್ನ ಓದಿದವನು ಮಹಾಪಂಡಿತನೆಂದು ದೊಡ್ಡ ಮನೆತನದಲ್ಲಿ ಹುಟ್ಟಿದ್ದೇನೆಂದಾಗಿ ಯಾಕೆ ನೀನು ಅಭಿಮಾನ ಪಡ್ತಾ ಇದ್ದೀಯ? ಏನಂತಹ ಅಭಿಮಾನ ಪಡ್ಲಿಕ್ಕೆ ಅವಕಾಶವೇ ಇಲ್ಲವಲ್ಲ ಅಂತ ಹೇಳ್ತಾ ಬಂದು ನಿನ್ನೆ ಕೊನೆಗೆ ಹೇಳಿದ್ದು ಏನಂತ? ಅಸುರಾಹ ಸ್ತಬ್ಧತಾಂ ಯಾತ. ಅಸುರರು ಸ್ತಬ್ಧತ್ವವನ್ನು ಹೊಂದಬೇಕು, ಅಹಂಕಾರವನ್ನು ಪಡಬೇಕು. ಯಾಕ ಅಂದ್ರ ನ ಸಹಂತೆ ಹರೇಹೇ ಗುಣಾನ್, ಭಗವಂತನ ಗುಣಗಳನ್ನ ಕಂಡರೆ ಅವರಿಗೆ ಸಹನವಾಗುವುದಿಲ್ಲ. ಅಲ್ಲಿ ತನಕ ಪಾಠ ಆಗಿತ್ತು ನಿನ್ನೆ. ಏನು ಅಂದ್ರೆ ಪರರಲ್ಲಿರುವಂತಹ ಗುಣಗಳನ್ನ ಕಂಡು ಸಹಿಸಿಕೊಳ್ಳಲು ಆಗದೇ ಇರುವಂತಹ ಜನರನ್ನ ವೇದ ಏನ್ ಕರ್ಲಿಕ್ಕತ್ತದ ಅಥವಾ ಪ್ರಮಾಣ ವಾಕ್ಯ ಏನ್ ಕರ್ಲಿಕ್ಕತ್ತದ ಅಂದ್ರೆ ಅಸುರರು ಎಂದು ಕರೆಯುತ್ತಿದೆ. ಅದಕ್ಕ ಇನ್ನೊಬ್ಬರ ಗುಣಗಳನ್ನ ಕಂಡಾಗ ನಾವು ಹೆಂಗ್ ವರ್ತಿಸಬೇಕು, ಹೆಂಗ್ ವ್ಯವಹರಿಸಬೇಕು ಅನ್ನೋದನ್ನ ತಿಳಿಸ್ಲಿಕ್ಕತ್ತದ. ಸಹಜವಾಗಿ ನಮ್ಮಲ್ಲಿ ದೋಷ, ಅದು ಏನ್ ದೋಷ? ಇನ್ನೊಬ್ಬರಲ್ಲಿರುವಂತಹ ಏನಾದ್ರೂ ಒಳ್ಳೆಯದನ್ನ ಕಂಡ್ರೆ ನಾವು ಅಂತಹದ್ದನ್ನ ಗುಣಗಳನ್ನ ಬೆಳೆಸ್ಕೊಳ್ಬೇಕು, ಮಾಡಬೇಕು ಅಂತೇನು ಆಗಂಗಿಲ್ಲ. ಅದಕ್ಕೆ ವಿಪರೀತವಾಗಿ ವರ್ತಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ಆವಾಗ ನಮ್ಮಲ್ಲಿ ಏನ್ ದೋಷ ಬರ್ತದ, ಏನಾಗ್ತದ ಅಂದ್ರೆ ನಾವೆಲ್ಲರೂ ಕೂಡ ಅಸುರರು ಅಂತ ಕರೆಸಿಕೊಳ್ಳುತ್ತೇವೆ ಅಂತ ಎಚ್ಚರವನ್ನ ಹೇಳ್ತಾ ಇದೆ. ನೋಡ್ರಿ, ಇಷ್ಟು ಆದ ಮೇಲೆ 406ನೇ ಪುಟಕ್ಕೆ ಹೊರಡ್ಬೇಕು. ನಾವು ಪೇಜ್ ತಿರುಗಿಸ್ಬೇಕು. ಏನಾಯಿತು? ಶಾಸ್ತ್ರ ತತ್ವಂ ಅವಿಜ್ಞಾಯ ಬ್ರೂಯುಹು ದೇವೇಶು ಚ ಏಕತಾಂ ಯಾಂತಿ ಚೈವ ತಮೋಘೋರಂ ಪರಮಾತ್ಮ ವಿನಿಂದಕಾಃ. ಇದೇನು ಹೇಳ್ತಾರ? ಶಾಸ್ತ್ರ ತತ್ವಂ ಅವಿಜ್ಞಾಯ. ಏನು ಶಾಸ್ತ್ರ ತತ್ವವನ್ನು ತಿಳಿಯದೆ ಅವರು ತತ್ವಮಸಿ ಇತ್ಯಾದಿ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಐಕ್ಯಾರ್ಥ ಸೇವ ಕಥನಾತ್. ಅದಕ್ಕೆ ಹೇಳಿದ್ರು ಶಾಸ್ತ್ರದ ವಿಷಯವನ್ನ ಸರಿ ತಿಳಿಯದೇ ಇದ್ದದ್ದರಿಂದಲೇನೆ ಅವರು ಐಕ್ಯ ಅಂತನೋ ಅರ್ಥವನ್ನು ಹೇಳಿಕ್ ಹೊರಟಾರ. ನಾವು ಬ್ರಹ್ಮ ಇಬ್ರು ಒಂದೇ, ನಾನು ಪರಮಾತ್ಮ ಒಂದೇ ಅಂತ ಯಾಕೆ ಹೇಳಿಕ್ ಹೊರಟ್ರವರು ಅಂತಂದ್ರ ಸರಿಯಾಗಿ ಶಾಸ್ತ್ರಾರ್ಥ ತಿಳಿದಿಲ್ಲ. ಆಯ್ತು, ಇರ್ಲಿ, ಏನೀಗ ಅಂತ ಕೇಳಿದ್ರೆ ಅದರ ಫಲವನ್ನು ಹೇಳ್ಬಿಡ್ತಾರೆ. ಯಾಂತಿ ಚೈವ ತಮೋಘೋರಂ ಪರಮಾತ್ಮ ವಿನಿಂದಕಾಃ. ಅದು ಭಗವಂತನ ನಿಂದನೆಯಲ್ಲಿ ಪರ್ಯವಸಾನವಾಗ್ತದ. ಯಾವುದು? ವೇದಾರ್ಥವನ್ನು ಸರಿಯಾಗಿ ತಿಳಿಯದೆ, ವೇದದ ಅರ್ಥವನ್ನು ಸರಿಯಾಗಿ ತಿಳಿಯದೆ ತತ್ವಮಸಿ ಇತ್ಯಾದಿ ವಾಕ್ಯಗಳ ಅರ್ಥ ಏನು ಅಂದ್ರೆ ಜೀವಬ್ರಹ್ಮರು ಅಭಿನ್ನರು ಎಂಬ ಅರ್ಥವನ್ನ ಮಾಡಿಕೊಳ್ಳುವುದು. ಭಗವಂತನನ್ನ ನಿಂದಿಸಿದಾಗ ಏನು ಫಲ ಬರಬೇಕು ಅದೇ ಫಲಕ್ಕೆ ಒಂದಾಗ್ತದ. ಅಲ್ಲಿ ಹೋಗಿ ಮುಡ್ತದ, ಕೊನೆಗೆ ಮುಡ್ತದ. ಆದ್ದರಿಂದಾಗಿ ಏನಾಗ್ತಾರ ಅಂದ್ರೆ ಘೋರಂ ತಮಃ ಯಾಂತಿ, ಘೋರವಾದ ಅಂಧನ್ ತಮಸ್ಸಿಗೆ ಹೋಗುತ್ತಾರೆ. ಸರಿ ಆಯ್ತಾ? ವಿಷಯ ತಿಳ್ಕೊಳ್ರಿ ಏನಂತ ಹೇಳಿ. ನೋಡ್ರಿ, ಹಾಗಾಗಿ ನಮಗ ಈ ಮಾತು ಏನ್ ಎಚ್ಚರಗೊಳಿಸ್ಲಿಕ್ಕತ್ತದ ಅಂತಂದ್ರ ಶಾಸ್ತ್ರವನ್ನ ಓದುವಾಗ ನಮಗೆ ಸಂಸ್ಕೃತ ಬರ್ತದ, ನನಗೆ ಭಾಷಾ ಬರ್ತದ, ನನಗೆ ಸಂಸ್ಕೃತ ಭಾಷೆಯ ಜ್ಞಾನ ಆದ್ದರಿಂದ ವಾಕ್ಯವನ್ನ ಓದಿದ ಕೂಡಲೇ ಏನು ಅರ್ಥ ಬಂತೋ ಅದೇ ಅರ್ಥ ಅಂತ ಮಾತ್ರ ನಾವು ಹೇಳಲಿಕ್ಕೆ ಹೋಗ್ಬಾರ್ದು. ಒಂದು ವೇಳೆ ಹಂಗ ಮೇಲ್ನೋಟದ ಅರ್ಥವನ್ನೇ ಶಾಸ್ತ್ರದ ಅರ್ಥ ಅಂತ ತಿಳಿದುಕೊಂಡು ಹೇಳಿದರೆ ಅದೆಲ್ಲಾದ್ರೂ ಭಗವಂತನ ನಿಂದನೆಯಲ್ಲಿ ಕೊನೆಗೊಳ್ಳುತ್ತಿದ್ದರೆ ಆಗ ಅದರ ಫಲವಾಗಿ ನಾವು
ಅಂಧನ್ ತಮಸ್ಸನ್ನ ಹೊಂದಬೇಕಾಗ್ತದಾದ್ದರಿಂದಾಗಿ ಯಾವುದೇ ಕಾರಣಕ್ಕೂ ಶಾಸ್ತ್ರ ತತ್ವವನ್ನು ಸರಿಯಾಗಿ ತಿಳಿಯದೇ ಇರಬಾರದು. ಅದೊಂದು ಜವಾಬ್ದಾರಿಯನ್ನು ಕೊಡ್ತದೆ ವೇದ ನಮಗ. ಅರ್ಥ ಆಯ್ತಾ? ಈ ಮಾತು ಬಹಳ ಮಹತ್ವದ ನನ್ನ ಲೆಕ್ಕದಲ್ಲಿ. ಮುಂದೆ ಹೋಗೋಣಂತ. ಏನು? ಆಲಂಬ್ಯ ತನ್ಮತಂ ನತ್ವಂ ಏಕತ್ವಂ ವಿದ್ಧಿ ವಿಷ್ಣುನ. ಹೌದು, ಇಷ್ಟೆಲ್ಲ ನನಗೆ ಯಾಕೆ ಉಪನ್ಯಾಸ ಮಾಡಿದಿರಿ? ತನ್ಮತಮಾಲಂಬ್ಯ, ಇಂಥ ಅಸುರರ ಮತವನ್ನ ಅವಲಂಬಿಸಿಕೊಂಡು, ಏನ್ರಿ, ಇಂತಹ ಅಸುರರ ಮತವನ್ನ ಅವಲಂಬಿಸಿಕೊಂಡು ನ ತ್ವಂ ಏಕತ್ವಂ ವಿದ್ಧಿ ವಿಷ್ಣುನ, ಭಗವಂತನ ಜೊತೆಗೆ ನೀನು ಅಭಿನ್ನನಾಗಿದ್ದೀಯಾ ಎಂದು ತಿಳಿಯಬಾರದು. ಅದು ಅಸುರ ಮತ. ಅಲ್ಲಿ ನಾ ಏನ್ ತಿಳ್ಕೊಂಡಿನಿ ಅಂದ್ರೆ, ಏಕತ್ವಾಭಾವತೋ ನೈವ ಭವೇತಾಶ್ಚ ಮಹಾಮನಾಹ. ಒಂದು ವೇಳೆ ನೀನು ಭಗವಂತನಿಂದ ಅಭಿನ್ನ ಅಂತ ತಿಳಿದೇ ಇದ್ದಿದ್ದರೆ ಇಷ್ಟೆಲ್ಲ ಹಿಂಗ ಅಹಂಕಾರ ಯಾಕೆ ಬರ್ತಿತ್ತು ನಿನಗೆ? ಅಹಂಕಾರ, ಮಹಾಮನಾಹ, ದೊಡ್ಡವನು ಎಂಬುವಂತಹ ಬುದ್ಧಿ, ನಾವು ವೇದ ಓದಿದವನು ಅನ್ನುವಂತಹ ಬುದ್ಧಿ ಯಾಕೆ ಬರ್ಲಿಕ್ಕತ್ತದ? ಇದೆಲ್ಲ ಭಗವಂತನಿಂದ ಅಭಿನ್ನನಾಗಿದ್ದೇನೆ ಎಂದು ತಿಳಿದದ್ದರ ಫಲವಾಗಿ ಬರ್ಲಿಕ್ಕತ್ತದ. ಅದಕ್ಕೆ ಯಾವ ಕಾರಣಕ್ಕೂ ಕೂಡ ಅದನ್ನು ತಿಳಿಬಾರದು. ಇನ್ನ ತನ್ನಿಷ್ಠಾ ಹಿ ಪ್ರಜಾ ಯಸ್ಮಾತ್ ತತ್ಪ್ರತಿಷ್ಠಾಶ್ಚ ಮೋಕ್ಷಗಾಹ ತನ್ಮೂಲಾಶ್ಚ ಯತಸ್ತಾಸಾಂ ತದ್ಭಾವ ಕುತ ಏವತು. ಅಧೀನವಾದ ವಸ್ತು ಏನಾಗಂಗಿಲ್ಲ ಅಂತಂದ್ರೆ ಅವನ ಜೊತೆಗೆ ಒಂದಾಗಲು ಸಾಧ್ಯವಿಲ್ಲ. ತನ್ನಿಷ್ಠಾ ಹಿ ಪ್ರಜಾ, ಪ್ರಜೆಗಳೆಲ್ಲರೂ ಅವನನ್ನೇ ಆಶ್ರಯಿಸಿಕೊಂಡಿದ್ದಾರೆ. ತತ್ಪ್ರತಿಷ್ಠಾಶ್ಚ ಮೋಕ್ಷಗಾಹ, ಮೋಕ್ಷದಲ್ಲೂ ಅವನ ಅಧೀನರಾಗೇ ಇರ್ತಾರ. ತನ್ಮೂಲಾಹ ಯತಃ ತಾಸಾಂ, ಯಸ್ಮಾತ್ ಕಾರಣಾತ್ ತನ್ಮೂಲಾಹ, ಭಗವಂತನೇ ಇವರಿಗೆ ಜನಕನಾಗಿದ್ದಾನೆ ಅಂದ ಮೇಲೆ ತದ್ಭಾವ, ಪರಮಾತ್ಮ ಭಾವ, ಪರಮಾತ್ಮನಾಗುವಿಕೆ ಅನ್ನೋದು ಕುತ ಏವತು, ಎಲ್ಲಿಂದ ಬರಬೇಕು ಅನ್ನೋ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಒಂದು ಮಂತ್ರದ ಅರ್ಥವನ್ನ ಆಚಾರ್ಯರು ಪ್ರಮಾಣ ಉದಾಹರಣ ಪುರಸ್ಸರವಾಗಿ ಹೇಳಿಕೊಟ್ರು. ಏನೇನು ಹೇಳಿಕೊಟ್ರು? ಸಹ ಯಹ ಏಷಃ ಅಣಿಮ ಐತದಾತ್ಮ್ಯವಿದಂ ತತ್ಸರ್ವಂ ಸ ಆತ್ಮ ಅತತ್ವಮಸಿ ಶ್ವೇತಕೇತೋ. ಇಷ್ಟೂ ಪದಗಳಿಗೆ ಪ್ರಮಾಣಾನುಸಾರವಾಗಿ ಉತ್ತರವನ್ನ ಹೇಳಿದ್ದಾರೆ. ಈ ಮಂತ್ರದಲ್ಲಿ ಭಗವಂತನ ಗುಣಗಳು ಎಂತಹದ್ದು, ಅಂತಹ ಗುಣಪೂರ್ಣನಾದ ವ್ಯಕ್ತಿಯ ಜೊತೆಗೆ ನಮ್ಮ ತಾದಾತ್ಮ್ಯವನ್ನ ಹೇಳಬಾರದು. ನಾವು ಅವನ ಅಧೀನರಾಗಿದ್ದೇವೆ ಎಂದೇ ಹೇಳಬೇಕು. ಯಾಕೆ ಮತ್ತೆ ತಾದಾತ್ಮ್ಯವಿದೆ ಅಂತ ಹೇಳ್ತಾರೆ ಕೆಲವರೆಲ್ಲ ಅಂದ್ರೆ, ಭಗವಂತನ ಗುಣಗಳನ್ನ ಸಹನ ಮಾಡಿಕೊಳ್ಳಿಕ್ಕಾಗದೇ ಇದ್ದ ವ್ಯಕ್ತಿಗಳು ಮಾತ್ರ ಹಾಗೆ ಹೇಳಬೇಕು. ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದ ದೈತ್ಯ ಇತ್ತಂ ವ್ಯದಧತ ಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿಂ ಆನಂದಾದ್ಯೈರ್ ಗುರುಗುಣಗಣೈ ಪೂರಿತೋ ವಾಸುದೇವ ಮಂದಂ ಮಂದಂ ಮನಸ್ಸಿ ಚ ಸತಾಂ ಅಂತ ನೂನಂ ತಿರೋಭೂತ್ ಅಂತ. ಇದು ದೈತ್ಯರ ವಾದವೇ ಹೊರತಾಗಿ ಸಜ್ಜನರ ಮಾತಾಗಬಾರದು. ಅದಕ್ಕೆ ನೀನು ಸಜ್ಜನರ ದಾರಿಯಲ್ಲಿ ನಡಿಬೇಕು, ದೈತ್ಯರಂತೆ ವ್ಯವಹರಿಸಬೇಡ ಅಂತ ಹೇಳಿಕೊಟ್ರು. ಇನ್ನು ಮುಂದೆ ವೇದ ಮಂತ್ರ. ಈಗ ಮುಂದಿನ ಮಂತ್ರ. ಯಥಾ ಸೌಮ್ಯ ಮಧು ಮಧುಕೃತಃ ನಿಸ್ತಿಷ್ಠಂತಿ ನಾನಾತ್ಯಯಾನಾಂ ವೃಕ್ಷಾಣಾಂ ರಸಾನಾಂ ಸಮವಹಾರಮೇಕತಾಂ ಗಮಯಂತಿ ತೇ ಯಥಾ ತತ್ತರ್ನ ವಿವೇಕಂ ಲಭಂತೆ ಅಮುಷ್ಯಾಹಂ ವೃಕ್ಷಸ್ಯ ರಸೋಸ್ಮಿ ಅಮುಷ್ಯಾಹಂ ವೃಕ್ಷಸ್ಯ ರಸೋಸ್ಮಿ ಇತ್ಯೇವಮೇವ ಖಲು ಸೌಮ್ಯೇಮ ಸರ್ವಾಃ ಪ್ರಜಾ ಸತಿ ಸಂಪದ್ಯ ವಿದು ಸತಿ ಸಂಪತ್ಸ್ಯಾಮಹಿ ಇತಿ. ಇಷ್ಟು ಒಂದು ಮಂತ್ರ. ಈಗ ಅವೇನಂತಾನ, ಸರಿ ನಾವೆಲ್ಲ ಭಗವಂತನ ಅಧೀನ ಒಪ್ಪುಕೊಂಡ್ವಿ ಅಂತ ಇಟ್ಕೋಣಂತ. ಅದು ಭಗವಂತನಿಂದ ಭಿನ್ನನಾಗಿದ್ದೆ, ಭಗವಂತ ನಮ್ಮಿಂದ ಆಗಿದ್ದಾನೆ ಎಲ್ಲ. ಹಾಗಿದ್ದರೆ ನನಗೊಂದು ಪ್ರಶ್ನೆ, ಯಾಕೆ ಮತ್ತೆ ನಮಗೆ ಭಗವಂತನಿಗೂ ನಮಗೂ ಇರುವಂತಹ ಭೇದ ಜ್ಞಾನ ಬರ್ತಿಲ್ಲ? ಇಲ್ಲೇ ಇದ್ದಾನ ಅಂತ ಹೇಳ್ತೀರಾ ನೀವು. ಮಾತಾಡಿದ್ರೆ ಎಲ್ಲಿದ್ದಾನೆ ದೇವರು ಅಂತೀರಿ ಅಂದ್ರೆ ಇಲ್ಲೇ ಇದ್ದಾನ ಅಂತೀರಿ. ಹಾಗಾದ್ರೆ ನನ್ನ ದೇಹದಲ್ಲೇ ದೇವರು ಇರುವುದಾದರೆ ಆ ದೇವರು ನನ್ನಿಂದ ಭಿನ್ನನಾಗಿದ್ದಾನೆ ಅಂತನ್ನುವಂತಹ ಜ್ಞಾನವು ನನಗೆ ಯಾಕೆ ಬರ್ತಿಲ್ಲ? ಬರಬೇಕಾಗಿತ್ತಲ್ಲ. ಒಂದು ವೇಳೆ ಭಿನ್ನನಾಗಿದ್ದರೆ, ಜ್ಞಾನ ಬರದೆ ಹೋಗಿದ್ದರೆ, ಆಗ ಅವನು ಭಿನ್ನ ಅಂತ ಅಲ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ನನ್ನಿಂದ ಭಿನ್ನವಾದ ವಸ್ತು ನನಗೆ ಜ್ಞಾನಕ್ಕೆ ಬರ್ತದ, ವಿಷಯ ಆಗ್ತದೆ. ನನ್ನಿಂದ ಭಿನ್ನವಾಗಿದೆ ಇದ್ದದ್ದು ವಸ್ತು ಮಾತ್ರ ನನಗೆ ಜ್ಞಾನಕ್ಕೆ ಬರುವುದಿಲ್ಲ. ಅಂದ ಮೇಲೆ ಪರಮಾತ್ಮನು ನನ್ನಿಂದ ಭಿನ್ನನಾಗಿದ್ದಾನೆ ಅಂತನ್ನುವುದಾದರೆ ನನ್ನ ಜ್ಞಾನಕ್ಕೆ ಯಾಕೆ ಬರ್ತಿಲ್ಲ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಒಂದು ದೃಷ್ಟಾಂತ ಕೊಟ್ಟು ಉತ್ತರ ಕೊಡ್ತಾರೆ. ಏನಂತ ನೋಡು. ಯಥಾ ಸೌಮ್ಯ, ಏನಪ್ಪಾ ಹೇ ಸೌಮ್ಯ, ಯಥಾ ಮಧುಕೃತ ಅಂತಂದ್ರೆ ಏನು? ಜೇನು ನೊಣಗಳು ಅಂತ ಅರ್ಥ. ಮಧು ನಿಸ್ತಿಷ್ಠಂತಿ, ಜೇನನ್ನ ನಿರ್ಮಾಣ ಮಾಡ್ತಾರೆ, ಸರಿನಾ? ಜೇನು ಹುಳಗಳು ಬೇರೆ 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 ಹೂಗಳಿಗೆ ಹೋಗಿ ಕುಳಿತುಕೊಂಡು ಬಂದು, ಬೇರೆ ಬೇರೆ ಮರಗಳಲ್ಲಿ ಕುಳಿತುಕೊಂಡು ಬಂದು ಆ ರಸವನ್ನೆಲ್ಲ ಹೀರಿಕೊಂಡು ಬಂದು ಏನ್ ಮಾಡ್ತಾವ? ಜೇನ್ ನಿರ್ಮಾಣ ಮಾಡ್ತಾವ, ಸರಿ ಮಾಡ್ತಾವ.
ಮಾಡಿದ ಮೇಲೆ ಎಲ್ಲದ ನಾನಾತ್ಯಯಾನಾಂ ನಾನಾಗತೀನಾಂ ಪರಸ್ಪರ ವಿಲಕ್ಷಣಾನಾಂ ವೃಕ್ಷಾಣಾಂ ರಸಾನಾಂ ಎಲ್ಲೆಲ್ಲೋ ಇರ್ತಾವ. ಒಂದ್ ಈ ಕಡೆಗೆ ಇರ್ತದ, ಒಂದ್ ಇನ್ನೊಂದ್ ಕಡೆಗೆ ಇರ್ತದ. ಅಲ್ಲೆಲ್ಲ ಹಾರ್ಕೊಂಡು ಹೋಗಿ ಆ ರಸವನ್ನು ತೆಗೆದುಕೊಂಡು ಬಂದು ಏಕತಾಂ ಗಮಯಂತಿ ಮಿಶ್ರಣ ಮಾಡ್ತದ, ಜೇನುಗೂಡ್ನಲ್ಲಿ ಒಂದಾಗ್ತದ. ಸರಿನಾ? ಇದನ್ನ ಯಾಕೆ ಹೇಳಿಕತಾರ ದೃಷ್ಟಾಂತವನ್ನ? ಜೇನು ನೊಣದ ದೃಷ್ಟಾಂತ ಯಾಕೆ ಅಂದ್ರೆ, ಭಗವಂತನು ನಮ್ಮಲ್ಲೇ ಇದ್ದರೂ ಕೂಡ ನಮ್ಮಿಂದ ಭಿನ್ನನಾಗಿದ್ದಾನೆ ಎನ್ನುವ ಜ್ಞಾನ ಬರದೇ ಇರ್ಲಿಕ್ಕೇನು ಕಾರಣ ಅದು ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಿದ್ದಾರೆ. ಹೇಗೆ ಮಧು ಜೇನು ಮಧುಕೃತಃ ಜೇನು ಹುಳಗಳಿಂದ ನಿಸ್ತಿಷ್ಟಂತಿ ನಿರ್ಮಾಣ ಮಾಡಲ್ಪಡುತ್ತವೋ, ಎಲ್ಲಿಂದ ತಗೊಂಡು ಬಂದು ನಾನಾತ್ಯಯಾನ ವೃಕ್ಷಾಣ ಬೇರೆ ಬೇರೆ ವೃಕ್ಷಗಳ ರಸಗಳ ಸಮವಹಾರಂ ಏಕತಾಂ ಗಮಯಂತಿ ಒಂದು ಕಡೆಗೆ ತಂದು ಕೂಡಿಸ್ತಾವ. ಅಲ್ಲಿದ್ದಾಗ ತೇ ತತ್ತೇ ಯಥಾ ತತ್ರನ ವಿವೇಕಂ ಲಭಂತೆ. ಆ ಜೇನ್ ಗೂಡ್ನೊಳಗ ಎಲ್ಲಾ ಜೇನಿನ ಹನಿಗಳೇನಾಗಿರ್ತಾವಂದ್ರ ಒಂದಕ್ಕೊಂದಕ್ಕೂ ಸಹಿತಕ ಅಮುಷ್ಯ ವೃಕ್ಷಸ್ಯ ಅಹಂ ರಸಃ ವೃಕ್ಷಸ್ಯ ಅಹಂ ರಸಃ ಅಂತ ತಿಳ್ಕೊಂಡು ಅವಕ್ಕೇನು ಜ್ಞಾನ ಬರುವುದೇ ಇಲ್ರಿ. ಅಲ್ಲಿ ಹೋಗಿ ರಸಗಳೆಲ್ಲ ಒಂದಾಗ್ಬಿಡ್ತಾವಲ್ಲ, ರಸ ಒಂದಾದಾಗ ನಾನು ಈ ಗಿಡದ ರಸ ಇದ್ದೀನಿ, ನಾನು ಇನ್ನೊಂದು ಗಿಡದ ರಸ ಇದ್ದೀನಿ ಅಂತ ಅವಕ್ಕೆಂದು ಜ್ಞಾನ ಬರುವುದೇ ಇಲ್ಲ. ಯಾಕಂದ್ರೆ ಅವು ಅಷ್ಟು ಸೇರ್ಕೊಂಡ್ಬಿಟ್ಟಾವಲ್ಲ. ಅಷ್ಟು ಸೇರುವಿಕೆ ಅಂತನ್ನೋದು ಭೇದ ಜ್ಞಾನ ಹುಟ್ಟಿಸದೆ ಇರ್ಲಿಕ್ಕೆ ಕಾರಣವಾಗಿದೆ. ಅದಕ್ಕೆ ಭೇದ ಇಲ್ಲದೆ ಇರ್ಲಿಕ್ಕೆ ಕಾರಣ ಅಲ್ಲ, ಭೇದವಿದೆ ಎಂಬ ಜ್ಞಾನ ಬರದೇ ಇರ್ಲಿಕ್ಕೆ ಕಾರಣ ಅಷ್ಟು ಒಂದರಲ್ಲೊಂದು ಸೇರ್ಕೊಂಡ್ಬಿಟ್ಟಾವ. ಆ ಒಂದರಲ್ಲೊಂದು ಸೇರಿಕೊಂಡದ್ರ ಪ್ರಭಾವದಿಂದಾಗಿ ನಾನು ಮಾವಿನ ಹಣ್ಣಿನ ಮರದ ರಸ, ನಾನು ಹಲಸಿನ ಹಣ್ಣಿನ ರಸ, ನಾನು ಮತ್ತ ನೆಲ್ಲಿಕಾಯಿ ರಸ, ಹಿಂಗ್ಯಾವುದು ಹಣ್ಣಿನ ರಸ ಆ ಹಣ್ಣಿನ ರಸ ಅಂತ ತಿಳಿದುಕೊಂಡು ನಾನು ಯಾವ ರಸವೂ ತಿಳುವಳಿಕೆ ಬರ್ತಿಲ್ಲ. ಹಾಗೆ ಈ ಪ್ರಜೆಗಳೆಲ್ಲರೂ ಕೂಡ ಭಗವಂತನಲ್ಲಿ ಆಶ್ರಯ ಪಡೆದು ಬಿಟ್ಟಿದ್ದಾರೆ, ಭಗವಂತನಲ್ಲಿ ಹೋಗಿ ಸೇರುತ್ತಾರೆ. ಹಾಗೆ ಸೇರಿದಾಗ ಇಷ್ಟು ತಲ್ಲೀನರಾಗಿಬಿಟ್ಟಿರ್ತಾರೆ ಅಂದ್ರೆ ನಾನು ಭಗವಂತ ಭಿನ್ನ ಭಿನ್ನರು ಎಂಬುವಂತಹ ಜ್ಞಾನವೇ ನಮಗೆ ಬರುವುದಿಲ್ಲ. ಹೊರತಾಗಿ ಭೇದ ಇಲ್ಲ ಅಂತಲ್ಲ, ಭೇದ ಅದ. ನಮಗೂ ಪರಮಾತ್ಮನಿಗೂ ಭೇದ ಇದ್ದಾಗಲೂ ಭೇದ ಜ್ಞಾನವಾಗದೇ ಇರ್ಲಿಕ್ಕೆ ಕಾರಣ ಅಷ್ಟು ಸಾಮೀಪ್ಯ. ಆ ಸಾಮೀಪ್ಯ ಇದ್ದದಕ್ಕೆ ಹಂಗಾಗೇದ ಅಂತ ತಿಳ್ಕೊಳ್ಬೇಕು. ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಸರಿ. ತಲ್ಲಿನಾಗಿರ್ತಾನೆ. ಇದಕ್ಕ ಅವ ಮುಂದ್ ಕೇಳ್ತಾನ, ನೀವು ದೃಷ್ಟಾಂತ ಕೊಟ್ರಿ ಚಂದದ, ಆದ್ರೆ ಈ ಜೇನ್ ರಸ ಅಂತ ಅನ್ನೋದು ಅವು ಅಚೇತನ ಇದ್ಮೇಲೆ ಅವಕ್ಕೆ ಹೆಂಗ್ ಜ್ಞಾನ ಬರ್ತದ ಅಂತ ಮುಂದ್ ಪ್ರಶ್ನೆ ಕೇಳಿದ್ದಾನ. ಅವನೇ ಪ್ರಶ್ನೆ ಕೇಳ್ಯಾನ. ನಾವು ಭಾಳ ಶಾಣೆತನದಿಂದ ಮತ್ತೆ ಪ್ರಶ್ನೆ ಕೇಳಿಕ್ ಹೋಗ್ಬಾರ್ದು. ಯಾಕಂದ್ರೆ ನಮ್ ಶಾಣೆತನಕ್ಕಿಂತ ಅವನ ಶಾಣೆತನ ಬಹಳದ ಅಲ್ಲಿ. ಫಸ್ಟ್ ಪ್ರಶ್ನೆ ಅವ ಕೇಳ್ತಾನ, ಇದು ಜೇನ್ ರಸ ಎಲ್ಲ ಅದು ಅಚೇತನ, ಅದಕ್ಕೆ ಹೆಂಗ್ ತಿಳುವಳಿಕೆ ಬರ್ತದ ಅಂತ ಕೇಳಿದ ಕೂಡ ಮತ್ತೊಂದು ದೃಷ್ಟಾಂತವನ್ನ ಹೇಳ್ತಾರೆ. ಸರಿ, ಮೊದಲು ಸಾಮಾನ್ಯವಾದ ಒಂದು ದೃಷ್ಟಾಂತವನ್ನ ಹೇಳಿಬಿಟ್ಟು ಏನ್ ಹೇಳ್ಕೊಟ್ರು? ಜೇನುಗೂಡಿನಲ್ಲಿ, ಸರಿನಾ ಶ್ರೀಹರಿ, ಜೇನುಗೂಡಿನಲ್ಲಿ ನಾನಾ ವೃಕ್ಷದಿಂದ ಬಂದಿರುವಂತಹ ರಸಗಳೆಲ್ಲ ಒಂದು ಕಡೆಗೆ ಸೇರಿರ್ತವೆ. ಸೇರಿದಾಗ ಯಾವ ಒಂದು ರಸಕ್ಕೂ ಕೂಡ ನಾನು ಇದೇ ಮರದಿಂದ ಬಂದಿದ್ದೇನೆ ಎಂಬ ಜ್ಞಾನ ಇರುವುದಿಲ್ಲ. ಯಾಕ ಹಂಗಾದ್ರ? ಆ ಎಲ್ಲಾ ರಸಗಳು ಒಂದೇನು ಅಂದ್ರೆ ಒಂದಲ್ಲ, ಬೇರೆ ಬೇರೆ ಮರದಿಂದ ತಂದದ್ದು ಪ್ರತ್ಯಕ್ಷದ ನಮ್ಮೆದುರಿಗೆ. ಬೇರೆ ಬೇರೆ ಮರಗಳಿಂದ ರಸವನ್ನ ತೆಗೆದುಕೊಂಡು ಬಂದಾಗಿದೆ. ಹಾಗೆ ಬಂದಾದ ಮೇಲೆ ಆ ರಸಗಳನ್ನೆಲ್ಲ ಒಂದು ಅನ್ಲಿಕ್ಕೆ ಬರುವುದಿಲ್ಲ, ಭೇದವೇ ಹೇಳಬೇಕು ಅಂದ್ಮೇಲೆ ಮತ್ತೆ ಆ ರಸಗಳಿಗೆ ಯಾಕೆ ಬರ್ತಿಲ್ಲ ಅಂದ್ರೆ ಅವು ಎಷ್ಟು ತಲ್ಲೀನ ಆಗ್ಬಿಟ್ಟಾವ, ಎಷ್ಟು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಾವ ಅಂತಂದ್ರೆ ಪ್ರತ್ಯೇಕ ಮಾಡ್ಲಿಕ್ಕೆ ಬರ್ತಿಲ್ಲ ನಮಗ್. ಅದಕ್ಕ ಚಲೋ ದೃಷ್ಟಾಂತ ಹೇಳೋಣ ಅಂತ ಮುಂದೆ ಹೇಳ್ತಾರೆ. ಹಂಗ ನಾವೊಂದು ದೃಷ್ಟಾಂತ ಹೇಳ್ತೀನಿ ನಮ್ ಸ್ವಂತದ್ದು. ಅಂದ್ರೆ ಹಾಲು ಮತ್ತು ನೀರ್ ಇರ್ತದ ನೋಡ್ರಿ. ಹಾಲು ಮತ್ತು ನೀರ್ ಏನಾಗ್ಬಿಟ್ಟಿರ್ತದ ಅಂದ್ರ ವಾಸ್ತವಿಕವಾಗಿ ಎರಡು ಬೇರೆ ಬೇರೆನೆ. ಹೆಂಗ ಸೇರ್ಕೊಂಡ್ಬಿಟ್ಟಿರ್ತದ ಅಂತಂದ್ರೆ ಹಾಲು ಮತ್ತು ನೀರು, ಅದನ್ನ ನೀವು ಬ್ಯಾರೆ ಏನ್ ತೋರ್ಸ್ಲಿಕ್ಕೆ ಬರುದಿಲ್ಲ, ಹೇಳಲಿಕ್ಕೆ ಬರುದಿಲ್ಲ. ಅವ ಹಾಲು ಹಾಕಿರ್ತಾನ, ನೀರ್ ಇರ್ತದ. ಅವತ್ತ ಅವ್ನ್ ಕರ್ ತೋರಿಸ್ತಿರ್ತೀವಿ, ಬೈ ಹಾಲು ಎಷ್ಟು ನೀರ್ ಆಗಿದ್ ನೋಡಂತ ಹಿಂಗ್ ಎತ್ ತೋರಿಸ್ತೀವಿ. ಎತ್ತಿ ತೋರಿಸಿದ್ರೆ ಹಾಲೇ ತೋರಿಸ್ಬೇಕು, ಹೊರತಾಗಿ ನೀರ್ ತೋರಿಸಿ ಬರುದಿಲ್ಲ ನಿಮಗೆ. ಬರುದಿಲ್ಲ ಅವಂಗ. ಅಂದ ಮೇಲೆ ಹಾಲು ಮತ್ತು ನೀರುಗಳು ಎರಡೂ ಭಿನ್ನವಾಗಿದ್ದರೂ ಕೂಡ ಇಷ್ಟು ಕೂಡಿಕೊಂಡ್ಬಿಟ್ಟಿವೆ ಅಂದ್ರೆ ನಮಗೆ ತೆಗೆದು ತೋರಿಸ್ಲಿಕ್ಕೆ ಬರದೇ ಇದ್ದಷ್ಟು ಕೂಡ್ಕೊಂಡ್ಬಿಟ್ಟ. ಅಂದ ಮಾತ್ರಕ್ಕೆ ಅಭೇದ ಅಂತ ತಿಳಿಬಾರದು. ಹೌದೋ ಇಲ್ಲೋ? ಅದಕ್ಕೆ ಒಂದ್ಸಲ ಹಿಂಗ್ ಕೇಳಿದ್ನಂತೆ ಯಾರೊಬ್ಬ, ಏನು
ಹಾಲು ನೀರ್ ಕೊಟ್ಟಿದ್ನಂತ. ಕೊಟ್ಟಾಗ ಯಜಮಾನ್ ಕೇಳಿದ್ನಂತೆ, ಯಾಕೆ ಓಪಿ ಹಾಲು ಇಷ್ಟು ನೀರಾಗಿದೆ ಅಂತ. ನಾ ಏನ್ ಮಾಡ್ಲಿ, ಇವತ್ತು ಆಕಳ ಭಾಳ ನೀರ್ ಕುಡ್ದು ಅಂತ ಹೇಳಿದಂತ. ನಾ ಏನ್ ಮಾಡ್ಲಿ, ಇವತ್ತು ಆಕಳ ಭಾಳ ನೀರ್ ಕುಡ್ದ್ಬಿಟ್ಟದ ಅಂತ ಹೇಳಿದ್ನಂತ. ಅದಕ್ಕೆ ಯಜಮಾನ್ ಹೇಳಿದ್ನಂತ, ಹುಲ್ಲು ಹಾಕದೈತ್ರಿ ಹಿಂಗ ಆಗ್ತಾವ ತಗೋ ಅಂತ ಹೇಳಿದ್ನಂತ. ಮುಂದ ಹುಲ್ಲು ಹಾಕ್ತಾವ ನೀರ್ ಕುಡಿಯಂಗಿಲ್ಲ ಅಂತ ಹೇಳಿದ್ನಂತ. ಈ ದೃಷ್ಟಾಂತ ತಿಳ್ಕೊಳ್ಳಿ, ಬೇಗನೆ ಅರ್ಥ ಆಗ್ತದ. ಜೇನುಹುಳದ ದೃಷ್ಟಾಂತವು ಅದೇ ಅದ, ಇದ್ರ ದೃಷ್ಟಾಂತವು ಅದೇ ಅದ. ಸರಿ, ಮುಂದ. ಯಥಾ ಸೌಮ್ಯ ಮಧು ಮಧುಕೃತಃ ನಿಸ್ತಿಷ್ಠಂತಿ, ಯಾವ ರೀತಿಯಾಗಿ ಮತ್ತೆ ಜೇನುಹುಣಗಳು ಜೇನನ್ನ ಬೇರೆ ಬೇರೆ ನಾನಾತ್ಯಯಾನಾಂ ವೃಕ್ಷಾಣಾಂ ಬೇರೆ ಬೇರೆ ಮೂಲೆಗಳಲ್ಲಿ ಇರುವಂತಹ ಮರಗಳಿಂದ ರಸಗಳನ್ನ ತೆಗೆದುಕೊಂಡು ಬಂದು ಜೇನುಗೂಡಿನಲ್ಲಿ ಒಂದು ಮಾಡಿದಾಗ, ತೇ ಯಥಾ ತತ್ರ ವಿವೇಕಂ ನ ಲಭಂತೆ, ಅಲ್ಲಿ ಯಾವುದೇ ಕಾರಣಕ್ಕೂ ನಾನು ಆ ರಸದಿಂದ ಭಿನ್ನ ಇದ್ದೀನಿ, ನಾನು ಈ ರಸ ಇದ್ದೀನಿ, ಈ ಮರದವನಿದ್ದೀನಿ ಅಂತ ಆಗುವುದಿಲ್ವೋ. ಏವಮೇವ ಖಲು, ಹಿಂಗೆ ನಾವೆಲ್ಲರೂ ಮಲಗಿದಾಗ, ಇದ್ದಾಗ, ಕೂತಾಗ ಭಗವಂತನಲ್ಲಿ ಇಷ್ಟು ಸೇರ್ಕೊಂಡ್ಬಿಟ್ಟಿದ್ದೇವೆ ಅಂದ್ರೆ ನಮ್ಮಿಂದ ಭಿನ್ನನಾಗಿ ಭಗವಂತನ ಇದ್ದಾನೆ ಎಂಬ ಜ್ಞಾನ ನಮಗೆ ಬರುವುದಿಲ್ಲ. ಅಕಸ್ಮಾತ್ತಾಗಿ ಯಾರು ಈ ಭೇದ ಜ್ಞಾನವನ್ನ ಮಾಡುವುದಿಲ್ಲವೋ, ಭೇದ ಜ್ಞಾನವನ್ನ ಮಾಡಿಕೊಳ್ಳುವುದಿಲ್ಲವೋ, ಅಂದ್ರೆ ಈ ಶಾಸ್ತ್ರದ ಮೂಲಕವಾಗಿ ಆಗಲಿ ಅನುಭವದ ಮೂಲಕವಾಗಿ ಆಗಲಿ ಭೇದ ಜ್ಞಾನವನ್ನ ಮಾಡಿಕೊಳ್ಳದೇ ಹೋದರೆ ಹಂಗೆ ಇದ್ದ ಅಂತ ಇಟ್ಟುಕೊಳ್ರಿ. ಅವ ಜನ್ಮದುದ್ದಕ್ಕೂ ನಾನು ಪರಮಾತ್ಮ ಒಂದೇ ಅನ್ನೋ ಜ್ಞಾನವಾಗಲಿ ಅಥವಾ ನಾನೇ ಪರಮಾತ್ಮ ಅನ್ನೋ ಜ್ಞಾನವಾಗಲಿ ಏನೋ ಒಂದಿತ್ತು, ಒಟ್ಟಾರೆ ದೇವರ ಜ್ಞಾನವೇ ಬರದೇ ಹೋತು ಅಂತ ಇಟ್ಕೊಳ್ರಿ. ಅವ ಏನಾಗ್ತಾನಂದ್ರ ತ ಇಹ ವ್ಯಾಘ್ರೋವಾ ಸಿಂಹೋವಾ ಮೃಕೋವಾ ವರಾಹೋವಾ ಕೀಟೋವಾ ಪತಂಗೋವಾ ದಂಶೋವಾ ಮಶಗೋವಾ ಯದ್ಯದ್ ಭವಂತಿ ತತ್ತದಾ ಭವಂತಿ. ಅವ ಏನಾಗ್ತಾನಂದ್ರೆ ಯಾವ್ಯಾವ ಜಗತ್ನೊಳಗೆ ಅತ್ಯಂತ ಹೀನ ಯೋನಿಗಳವೋ ಆ ಎಲ್ಲಾ ಹೀನ ಯೋನಿಗಳಲ್ಲಿ ಹುಟ್ಟಿ ಬರ್ತಾನಂತವ. ಯಾವುದೋ ಒಂದು ಆಗ್ಬೋದು, ಅಂದ್ರೆ ಚಾಯ್ಸ್ ಇಸ್ ಯುವರ್ಸ್ ಅಂತ ಹೇಳ್ತಿರ್ತಾರೆ, ಹಂಗೆ ಯಾವ ಬೇಕಾರ ಆಗ್ಬೋದು. ಹಂದೆರ ಆಗ್ಬಹುದು, ನಾಯರ ಆಗ್ಬಹುದು, ಕತ್ತೆರ ಆಗ್ಬಹುದು, ಏನ್ ಬೇಕಾರ ಆಗ್ಬಹುದು. ಆಶ್ಚರ್ಯ ಆಗ್ತದ. ಇದು ಎದರ ಫಲ ಹೇಳಿಗತ್ತದ ಗೊತ್ತೇನ್ರಿ? ಭಗವಂತ ನಮ್ಮಿಂದ ಭಿನ್ನನಾಗಿದ್ದಾನೆ ಅಂತ ತಿಳಿಯದೆ ಹೋದದ್ದರ ಫಲ ಇದು. ಬಹಳ ಗಂಭೀರದ. ಎಂಜಾಯ್ ಯುವರ್ ಸೆಲ್ಫ್ ಅಂತ ಹೇಳಿ ನೋಡ್ರಿ. ತೇ ಯಥಾ ತ ಇಹ ಅಂದ್ರೆ ತೇ, ಹೀಗೆ ಯಾರು ಜೀವ ಮತ್ತು ಈಶ್ವರರ ಭೇದವನ್ನು ಗ್ರಹಿಸುವುದಿಲ್ಲವೋ ಅವರು ಅದರ ಫಲವಾಗಿ ಏನಾಗ್ತಾರ ಅಂತ ಕೇಳಿದ್ರೆ ವ್ಯಾಘ್ರೋವಾ ಹುಲಿ ಆಗ್ತಾರ, ಸಿಂಹೋವಾ ಸಿಂಹ ಆಗ್ತಾರ, ವೃಕೋವಾ ವೃಕ ಅಂದ್ರೇನು ತೋಳವಾಗ್ತಾರ, ಅಥವಾ ವರಾಹೋವಾ ಹಂದಿಯಾಗಿ ಹುಡ್ತಾರ, ಕೀಟೋವಾ ಕೀಟವಾಗ್ತಾರ, ಪತಂಗೋವಾ ಮತ್ತ ಏನಂತಾರ ಅದಕ್ಕ ಹಕ್ಕಿ ಪಾತ್ರಗಿತ್ತಿ ಅಥವಾ ಹಕ್ಕಿ ಅಂತ ಅರ್ಥ, ದಂಶೋವಾ ಸೊಳ್ಳೆಯಾಗಿ ಹುಡ್ತಾರ. ದಂಶ ಅಂದ್ರೆ ಸೊಳ್ಳೆ, ಮಶಕೋ ಇಲ್ಲ ದಂಶ ಅಲ್ರಿ. ಹಾ ಮಶಕೋವ, ಮಶಕ ಅಂದ್ರೆ ಸೊಳ್ಳಿ, ಮಶಕ ಅಂದ್ರೆ ಸೊಳ್ಳಿ. ಮುಂದೆ ಬರ್ತದೆ ಬಂದ್ ಹೋಗ್ಬಿಡ್ರಿ. ಇನ್ನೊಂದು ಸೊಳ್ಳೆ ದಂಶ ಅನ್ನೋ ಶಬ್ದಕ್ಕೆ ಕಾಡಿನಲ್ಲಿರುವ ಸೊಳ್ಳೆ ಅಂತ ಅರ್ಥ ಬರ್ತದೆ. ದಂಶ ಕೀಟ ವಿಶೇಷ ದಾಂಶ್ ಇತಿ ಭಾಷಾ ತತ್ಪರ್ಯಾಯ ವನಮಕ್ಷಿಕಾ ಇತಿ ಗೋಮಕ್ಷಿಕ ಅರಣ್ಯಮಕ್ಷಿಕ ಬಂಬರಾವಿಲಿಕ ಅಂತ ಬರೆದಿದ್ದಾರದ. ಈ ಇದು ಇದ್ದಂಗ ಆಕಳಿ ಹತ್ತಿರ್ತಾವ ನೋಡ್ರಿ ಅವು, ಆಮೇಲೆ ಅರಣ್ಯಮಕ್ಷಿಕ ಅಂದ್ರೆ ಕಾಡ್ನಾಗಿರುವಂತ ಸೊಳ್ಳೆಗಳು, ಅವಕ್ಕೆಲ್ಲ ಕರೀತಾರ ಅಂತ ಬರ್ದಾರ. ಇರ್ಲಿ. ಕೀಟೋವ ಉಣ್ಣಿ ಅದೇ ಶಬ್ದ ಬರೋಬ್ಬರ ಅದ. ಉಣ್ಣಿ ಹುಡ್ತಾರ, ತಗಣಿ ಉಣ್ಣಿ ಇವೆಲ್ಲ ಆಗ್ತಾರ ನೋಡ್ರಿ. ಯಾವ ಬೇಕಾದ್ರೆ ಆಗ್ಬೋದು, ಏನು ಸಮಸ್ಯೆ ಇಲ್ಲ. ತೈಹ ವ್ಯಾಘ್ರೋವ ಭಗವಂತನ ಭೇದ ಜ್ಞಾನವನ್ನು ಮಾಡಿಕೊಳ್ಳೋದಿಲ್ಲ ಅವರು ಸಿಂಹೋವ ವೃಕೋವ ವರಾಹೋವ ಕೀಟೋವ ಪತಂಗೋವ ದಂಶೋವ ಮಶಕ ಅಂದ್ರೆ ಸೊಳ್ಳಿ ಯದ್ಯದ್ ಭವಂತಿ ತತ್ತದಾ ಭವಂತಿ, ಯಾವ್ದ್ಯಾವ್ದನೋ ಅದೆಲ್ಲವನ್ನು ಅವರು ಹೊಂತಾರ. ಯಾಕಂದ್ರೆ ಇದಕ್ಕ ವೇದೇಶ ತೀರ್ಥ ಬರೆದ ಅರ್ಥ ಚಂದದ. ಏನಂತಾರ? ತಸ್ಮಾತ್ ಪರಮೇಶ್ವರ ಆಶ್ರಿತತ್ವ ಅಜ್ಞಾನ ಅಪರಾಧಾತ್, ನಾವು ಭಗವಂತನನ್ನ ಆಶ್ರಯಿಸಿಕೊಂಡಿದ್ದೇವೆ ಎಂದು ತಿಳಿಯದೇ ಇದ್ದದ್ದರ ಅಪರಾಧಕ್ಕಾಗಿ ಈ ಶಿಕ್ಷೆ ಅಂತ. ಯಾವ ಶಿಕ್ಷೆ? ನಾವು ಭಗವಂತನನ್ನ ಆಶ್ರಯಿಸಿಕೊಂಡವರು ಭಗವದಧೀನರು ಎಂಬುವಂತಹ ಜ್ಞಾನ ಮಾಡಿಕೊಳ್ಳದೆ ಇದ್ದದ್ದಕ್ಕೆ ಏನ್ ಶಿಕ್ಷಾ? ಲೋಕದಲ್ಲಿ ನೀಚಾತಿ ನೀಚ ಯೋನಿಗಳು ಅಂತೇನವ ಆ ಎಲ್ಲಾ ಯೋನಿಗಳಲ್ಲೂ ಹುಟ್ಟಿ ಬರ್ತದೆ. ವ್ಯವಸ್ಥಿತ ವಿಕಲ್ಪ ಅದು. ವ್ಯವಸ್ಥಿತ ವಿಕಲ್ಪ ಅಂದ್ರೆ ಅವ ಹುಲಿಯಾದರೂ ಆಗ್ಬಹುದು,
ಅಥವಾ ಅವ ಸಿಂಹ ಆದ್ರೂ ಆಗ್ಬಹುದು, ತೋಳ ಆದ್ರೂ ಆಗ್ಬಹುದು. ಗೊತ್ತಾಯ್ತು ಇಲ್ಲಿ ಏನಂತ ಹೇಳಿ. ಸೊಳ್ಳೆ ಆಗ್ಬಹುದು. ಅಲ್ರಿ ಮತ್ತ ನಮ್ಗೆ ಯಾವ್ದು ಬೇಕದು ಅಂತ ಕೇಳ್ತಿರಲ್ಲ, ಹಿಂಗಂದ್ರೆ ಹೆಂಗ್ರಿ ಅಂದ್ರೆ ಹೊಂದಿಸ್ಬೇಕು ಅಂತ ಕೇಳಿದ್ರೆ ಇಟ್ಟರ್ಥ. ಎಷ್ಟು ದೀರ್ಘಕಾಲದವರೆಗೆ ನಾವು ಈ ಅಜ್ಞಾನದಲ್ಲಿ ಮುಳುಗಿರ್ತೇವೋ ಅಷ್ಟು ದೀರ್ಘಕಾಲ ಬೇರೆ ಬೇರೆ ಯೋನಿಗಳಲ್ಲಿ ಹುಡ್ತಾ ಇರ್ತೇವೆ. ಸೊಳ್ಳಿ ಎಷ್ಟು ದಿವ್ಸ ಬದುಕ್ತದ, ಅದು ಹುಟ್ಟಿದಾಗಿಂದ ಎಷ್ಟು ದಿವ್ಸ ಬದುಕ್ತದೆ ನೋಡ್ಕೊಳ್ರಿ, ಪಟ್ಟನ್ ಸತ್ತು ಹೋಗ್ತದೆ. ಹಂಗಾರೆ ಅದು ಅಷ್ಟು ಕಡಿಮೆ ಕಾಲ ಮಾತ್ರ ಭಗವಂತನ ಅಧೀನ ನಾನಲ್ಲ ಅಂತ ತಿಳ್ಕೊಂಡದ್ದು. ಅದಾದ್ಮೇಲೆ ವರಾಹ, ಅದಾದ್ಮೇಲೆ ತೋಳ, ಅದಾದ್ಮೇಲೆ ಸಿಂಹ, ಅದಾದ್ಮೇಲೆ ವ್ಯಾಘ್ರ, ಇವೆಲ್ಲವೂ ಎಷ್ಟೆಷ್ಟು ದೀರ್ಘಕಾಲಗಳ ಕಾಲ ಬದುಕ್ತಾವೋ ಅಷ್ಟಷ್ಟು ದೀರ್ಘಕಾಲಗಳ ಕಾಲ ನಾವು ಭಗವಂತನನ್ನ ತಿಳಿದಿದ್ದಿಲ್ಲ. ನಾವು ನಮ್ಮ ಸ್ವಾಮಿಯಾಗ್ಯಾನ, ನಾವು ಅಧೀನಿದ್ದೀವಿ ಅಂತ ತಿಳಿದಿದ್ದಿಲ್ಲ, ಅದಕ್ಕಾಗಿ ಹಾಗಾಗ್ತದ ಅಂತ ಅರ್ಥ. ತಿಳಿತೇನ್ರಿ? ಅದಕ್ಕ ಇದೆಲ್ಲ ಹೇಳಿದರು. ಯಾಕೆ ಹೇಳಿದರು ಅಂದ್ರ ಅಷ್ಟು ನೀಚ ಯೋನಿಗಳಿಗೆ ಕಾರಣವಾದದ್ದು ಯಾವುದು ಅಂತಂದ್ರೆ, ಆ ನೀಚ ಯೋನಿ ಬರ್ಲಿಕ್ಕೆ ಕಾರಣವಾದದ್ದು ಭಗವಂತನನ್ನ ನಾವು ಸರಿಯಾಗಿ ತಿಳಿಯದೇ ಇದ್ದದ್ದು. ಅದಕ್ಕ ಭಾಗವತದಲ್ಲಿ ಒಂದು ಶ್ಲೋಕ ಬರ್ತದ. ಏನು ಶ್ಲೋಕ ಬರ್ತದ ಅಂದ್ರ, ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ ತೈಸ್ತೈರ ತುಷ್ಟ ಹೃದಯ. ಬೇರೆ ಬೇರೆ ಎಲ್ಲ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ದಂತ ದೇವರು. ಹಾವು, ಹಂದಿ, ನಾಯಿ ಎಲ್ಲವನ್ನು ಸೃಷ್ಟಿ ಮಾಡಿದ್ನಂತ. ಯಾವ ಸೃಷ್ಟಿ ಮಾಡಿದ್ರು ಸತೇಕ ಅವನಿಗೆ ಸಮಾಧಾನವೇ ಆಗ್ಲಿಲ್ವಂತ ದೇವರಿಗೆ. ಏನ್ ಸೃಷ್ಟಿ ಮಾಡಿದ್ನೋ ಮಹಾರಾಯ ಎಲ್ಲ ಅಂತ. ಮನುಷ್ಯರನ್ನು ಸೃಷ್ಟಿ ಮಾಡಿದ ಮೇಲೆ ಸಮಾಧಾನ ಆತಂತ. ಆಹಾ, ಬರೋಬ್ಬರಿ ಮಾಡಿದ್ ನೋಡು ಅಂತ. ಯಾಕ? ಬ್ರಹ್ಮಾವಬೋಧ ದಿಷಣಂ, ನನ್ನನ್ನ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಇದ್ದ ಒಂದು ವಸ್ತು ಹುಡುತಲ್ಲ ಅಂತ ಸಂತೋಷ ಪಟ್ಟನಂತ. ಆ ಹಾವು ಹುಟ್ಟಿತ್ತು, ಸರೀಸೃಪ ಖಗ ಮತ್ಸ್ಯ ದಂಶಾಹ ಎಲ್ಲಾ ಹುಟ್ಟಿದ್ವು. ಸೊಳ್ಳಿ ಪಳ್ಳಿ ಎಲ್ಲ ಹುಟ್ಟಿದ್ವು. ಅವು ಯಾವ ಹುಟ್ಟಿದ್ದು ಸಹಿತ ಭಗವಂತನ್ ತಿಳ್ಕೋತೀನಿ ಅಂತ ಅನ್ನೋದೇ ಇದ್ದಿದ್ದಿಲ್ಲ ಅಂತ ಅವಕ್ ಬೆಳಿಗ್ಗೆದ್ದು ಕೂಡಲೇ ಊಟಕ್ಕೆ ಹುಡುಕ್ಲಿಕ್ಕೆ ಹೊಂಡೋದ್ರಿ ಅವು. ಇವತ್ತೆಲ್ಲ ಊಟ ಸಿಗ್ತದ, ಇವತ್ತೆಲ್ಲ ಊಟ ಸಿಗ್ತದೆ, ಇವತ್ತೆಲ್ಲ ಊಟ ಸಿಗ್ತದೆ, ಇವತ್ತೆಲ್ಲ ಊಟ ಸಿಗ್ತದೆ. ಎಲ್ಲ ಊಟ ಮುಗಿಸ್ಕೊಂಡು ಸಂಜೆಗೆ ಬಂದ್ ಮಲ್ಕೊಳ್ಳೋದು ಮತ್ ಗಿಡದಾಗ, ಮತ್ ಬೆಳಿಗ್ಗೆ ಕೂಡ ಊಟಕ್ಕೆ ಹೋಗೋದು. ಅದಕ್ಕ ದೊಡ್ಡ ವ್ರತ ಅದು. ಅದಕ್ಕ ಆ ವ್ರತದಲ್ಲಿ ಅದಕ್ಕೆ ಆ ಶ್ಲೋಕ, ಭಾಗವತ ಶ್ಲೋಕ ಬರ್ಲಿಕ್ಕೆ ಮೂಲ ಶ್ರುತಿ ಇಲ್ಲದ. ಏನ ಶ್ರುತಿ ಅದು? ಇಹ ವ್ಯಾಘ್ರೋ ವಾ ಸಿಂಹೋ ವಾ ವೃಕೋ ವಾ ವರಾಹೋ ವಾ ಕೀಟೋ ವಾ ಪತಂಗೋ ವಾ ದಂಶೋ ವಾ ಮಶಕೋ ವಾ ಸ್ಯಾತ್ ಯದ್ಯದ್ ಭವಂತಿ ತತ್ತದಾ ಭವಂತಿ. ಆದ್ದರಿಂದಾಗಿ ನಾವು ಬ್ರಹ್ಮಾವಬೋಧ ದಿಷಣರು. ಹುಟ್ಟಿ ಬರುವಾಗಲೇನೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಹುಟ್ಟಿ ಬಂದಿದ್ದೀವಿ. ಏನಂತ? ಭಗವಂತನನ್ನ ತಿಳಿದುಕೊಳ್ಳುವ ಬೌದ್ಧಿಕ ಸಾಮರ್ಥ್ಯ ಉಳ್ಳವರು ಅಂತೇ ಬಂದೀವಿ. ಬಂದ ಮೇಲೆ ಆ ಬೌದ್ಧಿಕ ಸಾಮರ್ಥ್ಯವನ್ನು ಉಪಯೋಗಿಸಿಕೊಳ್ಳದೆ ಹೋದ್ರೆ ಇಹ ವ್ಯಾಘ್ರೋವ ಸಿಂಹೋವ ವೃಕೋವ ಅಂತ ಹೇಳಿ ಮತ್ತೆ ಯಥಾ ಪ್ರಕಾರ ಅಲ್ಲೇ ಹೋಗ್ಬೇಕಾಗ್ತದ. ಸರಿ ಆಯ್ತಾ? ಮುಂದೆ ನೆಕ್ಸ್ಟ್, ಸಹೇಶೋ ಅಣಿಮ ಐತದಾತ್ಮ್ಯವಿದಂ ತತ್ಸರ್ವಂ ಸತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯಿತು ಇತಿ ತಥಾ ಸೌಮ್ಯೇತಿ ಹೋವಾಚ. ಬಂತ ನೋಡ್ರಿ ಮುಂದೆ. ಮತ್ತದನ್ನ ಹೇಳಿದ್ರು ಏನಂತ? ಸಯೇಶೋ ಅಣಿಮ ಐತದಾತ್ಮ್ಯವಿದಂ. ಅಲ್ರಿ ಒಂದ್ಸಲ ಹೇಳ್ತಿರಲ್ಲ ಈಗ ನೀವು, ಆ ಭಗವಂತ ಹಿಂಗಿದ್ದಾನ, ಅವನ ಅಧೀನವಾಗಿದೆ ಈ ಜಗತ್ತು, ಅವ ಸ್ವಾಮಿಯಾಗಿದ್ದಾನ, ನೀನ್ ಅವನ ಅಧೀನ ಇದ್ದಿ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ ಅದಕ್ಕೆ ವೇದೇಶ ತೀರ್ಥರು ಏನಂತಾರ? ಓಂ ಆವೃತ್ತಿ ಅಸಕೃದುಪದೇಶಾತ್ ಓಂ. ಒಂದು ಸಾರ್ತಿ ಕೇಳಿದ ಮಾತ್ರಕ್ಕೆ ಇದು ನಿನ್ನ ಮನಸ್ಸಿಗೆ ಕೂಡ್ತದ ಅಂತ ತಿಳಿಬೇಡ. 10 ಬಾರಿ 20 ಬಾರಿ ಕೇಳಿದಾಗ ಮಾತ್ರ ಅದು ಗಟ್ಟಿಯಾಗಿ ಮನಸ್ಸಿನಲ್ಲಿ ಸಂಸ್ಕಾರ ಹೊಡ್ಲಿಕ್ಕೆ ಸಾಧ್ಯ ಆಗ್ತದ. ಇಲ್ಲದೆ ಇದ್ರೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಮತ್ತೆ ಸಯೇಶೋ ಅಣಿಮ ಐತದಾತ್ಮ್ಯವಿದಂ ಸರ್ವಂ ಅಂತ ಹೇಳ್ತಾ ಇದ್ದಾರೆ. ಸರಿ ನೋಡ್ರಿ, ಆಯ್ತು, ಮುಂದೆ ಹೋಗೋಣಂತ. ನನಗೆ ಇನ್ನೊಂದ್ ಸ್ವಲ್ಪ ತಿಳಿಸ್ರಿ ಅನ್ನ. ಏನ್ ತಿಳಿಸಿದ? ಪ್ರಶ್ನೆ ಮಾಡ್ತಾನ. ಏನ್ ಪ್ರಶ್ನೆ ಮಾಡ್ತಾನ ಅಂತಂದ್ರ, ಇದಾಗ್ಬೇಕು ಈಗ. ಮೊದ್ಲು ಭಾಷ್ಯ ಆಗ್ಬೇಕು, ತಡ್ರಿ, ಭಾಷ್ಯ ಆಗ್ಬೇಕು. ಯದಿ ಸ್ವತೋನ್ಯ ಪರಮೋ ದೇಹೇಸ್ಮಿನ್ ಸಂವ್ಯವಸ್ಥಿತ. ನೋಡ್ರಿ, ನಾ ಏನ್ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಟ್ಟೀನಿ ಅದೆಲ್ಲ ಆಚಾರ ಭಾಷೆದಲ್ಲಿ ಇದ್ದದ್ದನ್ನೇ ಹೇಳ್ತಾ ಇದ್ದೀನಿ ನಾನು. ಯದಿ ಸ್ವತಃ ಅನ್ಯ ಪರಮಃ, ನಮ್ಮಿಂದ ಭಿನ್ನನಾದ ಭಗವಂತ ಒಬ್ಬವ, ದೇಹೇ ಅಸ್ಮಿನ್ ವ್ಯವಸ್ಥಿತ, ಈ ದೇಹದಲ್ಲಿ ಇದ್ದದ್ದಾದರೆ ನ ದೃಶ್ಯತೆ ಕುತಃ, ಯಾಕೆ ನನಗೆ ಕಾಣಿಸ್ತಿಲ್ಲ? ನಾ ಕೇಳ್ಬೇಕಲ್ಲ ಮತ್ತೆ ನನಗೆ ಕಾಣಿಸ್ಬೇಕಾಗಿತ್ತು ಅಂತಂದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನಂತ ತಿಳ್ಕೊಂಡು, ಭೂಯಃ ಪಪ್ರಚ್ಛ ಪುತ್ರಕಃ, ಆ ಮಗ ಕೇಳ್ತಿದ್ದಾನೆ. ಅಗ್ನಿರದೃಶ್ಯಮಾನೋಪಿ ನ ಭೇದೋ ನಾಸ್ತಿ ಪುತ್ರಕ
ಯಥಾ ಪುಷ್ಪರಸಾ ಯುಕ್ತ ಅಜಾನಂತೋಪಿ ಭೇದಿನಃ ಅಜಾನಂತೋಪಿ ಪುರುಷಾಃ ತಥಾ ವಿಷ್ಣುರ್ಹಿ ಭೇದಿನಃ ಇತಿ ಪಿತ್ರೋಪದಿಷ್ಟ ಸನ್ ಪುತ್ರ ಪಪ್ರಚ್ಛತಂ ಪುನಃ. ಇಲ್ಲಿ ಶುರುವಾತಿ. ಈಗ ಭಾಷ್ಯದಲ್ಲಿ ಒಂದು ಹೊಸ ಅಂಶ ತರ್ತಾರೆ ಶ್ರೀಮದಾಚಾರ್ಯ. ಏನಂದ? ಹೌದು, ನಾವೆಲ್ಲ ಭಗವದ್ ಅಧೀನರು ಅಂತ ಪರಮಾತ್ಮನ ಅಧೀನರು ಅಂತ ನೀ ತಿಳಿಸ್ತಿದ್ದೀಯಪ್ಪ ಗುರುವೇ. ಹಾಗಿದ್ರೆ ನಮ್ಮಲ್ಲಿ ಭಗವಂತನ ಇದ್ದಾನೆ, ನಮ್ಮಲ್ಲಿಯೇ ಇರುವಂತಹ ಭಗವಂತನಿಂದ ನಮಗೆ ಭೇದ ಜ್ಞಾನ ಯಾಕೆ ಆಗ್ತಿಲ್ಲ ಅಂತ ಕೇಳಿದ್ದಕ್ಕೆ ಅಪ್ಪ ಕೇಳ್ತಾರಂತ, ನಿನಗೂ ಪರಮಾತ್ಮನಿಗೂ ಇರುವ ಭೇದದ ಜ್ಞಾನ ಯಾರಿಗಾಗ್ತಾ ಇಲ್ಲ? ಅಜ್ಞಾನಿಗಳಿಗಾಗ್ತಿಲ್ಲ ಅಂತೀಯೋ ಜ್ಞಾನಿಗಳಿಗಾಗ್ತಿಲ್ಲ ಅಂತೀಯೋ? ವಿಕಲ್ಪ. ಯಾರಿಗಾಗ್ತಿಲ್ಲ? ಅಜ್ಞಾನಿಗಳಿಗಾಗ್ತಿಲ್ಲ ಎಂಬ ಪ್ರಶ್ನೆಯ, ಅಜ್ಞಾನಿಗಳಿಗಾಗ್ತಿಲ್ಲ ಎಂಬ ಪ್ರಶ್ನೆಯ? ಜ್ಞಾನಿಗಳಿಗೆ ಆಗೋದಿಲ್ಲ ಅಂತ ಹೇಳಬೇಡ. ಯಾಕಂದ್ರೆ ಜ್ಞಾನಿಗಳಿಗೆ ಆಗೋದಿಲ್ಲ ಅಂತ ಅನ್ನೋ ಪಕ್ಷ ಇದ್ರೆ ನಾನು ನಿನಗೆ ಪಾಠ ಹೇಳಿಕ್ಕೆ ಬರ್ತಿದ್ದಿಲ್ಲ. ನಾ ಹೆಂಗ್ ಪಾಠ ಹೇಳ್ತೀನಿ? ನನಗೆ ಭೇದ ಜ್ಞಾನ ಅದ ಎಂಬುದಕ್ಕೆ ನಾನು ಪಾಠ ಹೇಳಿರ್ತೀನಿ ಅಂದ್ಮೇಲೆ ಸಾಧ್ಯ. ಜ್ಞಾನಿಗಳಿಗೆ ಭಗವಂತನ ವಿಷಯದಲ್ಲಿ ಭೇದ ಜ್ಞಾನವಿಲ್ಲ ಎಂಬುದು ಇಲ್ಲ, ಸುಳ್ಳದು. ಇನ್ನು ಅಜ್ಞಾನಿಗಳಿಗೆ ಆಗೋದಿಲ್ಲ ಅಂದ್ರೆ ಹೌದು, ಅಜ್ಞಾನಿಗಳಿಗೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ದೃಷ್ಟಾಂತ. ನ ದೃಶ್ಯತೆ ಕುತ ಇತಿ ಭೂಯ ಪಪ್ರಚ್ಛ ಪುತ್ರಕಃ ಅಗ್ನಿರದೃಶ್ಯಮಾನೋಪಿ. ಅವಂದೇನು ಅಜ್ಞಾನಿಗಳಿಗೆ ಭೇದ ಜ್ಞಾನವಾಗ್ತಿಲ್ಲ, ಅದರಿಂದ ಭೇದ ಇಲ್ಲ ಅಂತ ಯಾಕನಬಾರದು ಅಂತ ಒಂದು ಪ್ರಶ್ನೆ. ನೋಡ್ರಿ ಸ್ವಾರಸ್ಯದ. ಅಜ್ಞಾನಿಗಳಿಗೆ ಆಗ್ತಿಲ್ಲ ಅಂದ್ಮೇಲೆ ಇಲ್ಲ ಅಂತ ಯಾಕನಬಾರದು ಅಂದ್ರೆ, ಅಗ್ನಿರದೃಶ್ಯಮಾನೋಪಿ, ಅಜ್ಞಾನಿಗಳಿಗೆ ಕಾಣದೇ ಇದ್ರು ನ ಭೇದೋ ನಾಸ್ತಿ ಪುತ್ರಕ, ಭೇದ ಇಲ್ಲ ಅಂತಿಲ್ಲ, ಭೇದ ಇದ್ದೇ ಇದೆ. ನ ಎರಡವ, ನೆಗೆಟಿವ್ ಎರಡು ಮಾಡ್ಯಾರ, ನೆನಪಿಟ್ಕೊಳ್ರಿ. ನೆಗೆಟಿವ್ ಏನ್ ಮಾಡ್ಯಾರ? ಎರಡು ಮಾಡ್ಯಾರ. ನ ಭೇದೋ ನಾಸ್ತಿ ಇತಿ ಪುತ್ರಕ. ಹಿಂಗ್ಯಾಕೆ ಹೇಳಬೇಕು? ಪ್ರಯೋಗ ಹಿಂಗ್ ಮಾಡ್ತಾರ ಯಾರು? ಭೇದ ಅಭೇದ ಇಲ್ಲ ಅಲ್ಲಿ ಬರ್ತಿತ್ತಿಲ್ಲ ಸರಳವಾಗಿ. ಹೆಂಗ್ ಪ್ರಯೋಗ ಮಾಡ್ಯಾರ? ಬಹಳ ಮಹತ್ವದ ಅಂಶ. ಹಿಂಗ್ ಹೇಳಿದಾಗ ಏನಾಗ್ತದ ಅಂತ ತಿಳ್ಕೋಬೇಕು. ಯಾರೋ ಮಡಿಲಿದ್ದೀರೇನೋ ಅಂತ ಕೇಳಿದ್ರಂತ. ಅದಕ್ಕೆ ನಾ ಮಡಿಲಿ ಇದ್ದೀನಿ ಅಂತಿಲ್ಲ ಅನ್ನಂತ. ಅಯ್ಯೋ ಮಡಿಲಿ ಇದ್ದೀನಿ ಅಂತಿಲ್ಲ ಅಂದ್ರೆ ಅರ್ಥ ಅಂದ್ರೆ ಮೈಲಿಗಿಲಿ ಇದ್ದೀನಿ ಅಂತ ಅರ್ಥ. ಅದಕ್ಕ ಅಂತ ಯಾಕೋ ಡಬಲ್ ಇಲ್ಲ ಯಾಕೋಪ ಪುಣ್ಯಾತ್ಮ ಹಿಂಗ್ಯಾಕೆ ಹೇಳಿಗತಿ ಪ್ರಶ್ನೆ ಬರ್ತದ. ಅದಕ್ಕ ಅವ ಶಾಣೆ ಇದ್ದಾನಂದ್ರ ಅವ ಶಾಣೆ ಇಲ್ಲ ಅಂತಿಲ್ಲ, ಶಾಣೆ ಇಲ್ಲ ಅಂತಿಲ್ಲ, ಹಸಿ ಹಡ್ಡಿದ ಅಂತ ಅರ್ಥ. ಅದಕ್ಕೆ ತಿಳ್ಕೋಬಾರ್ದು ಅಂತ. ಟೀಕಾಕೃತ್ಪಾದರು ಒಂದು ವ್ಯವಸ್ಥೆಯನ್ನು ಹೇಳ್ತಾರೆ. ಸರಳವಾಗಿ ಹೇಳಲಿಕ್ಕೆ ಬರ್ತಿರುವಾಗ ನಿಷೇಧ ಮುಖದಿಂದ ಹೇಳೋದು ಯಾಕ? ಈಗ ನೋಡ್ರಿ, ಪರಮಾತ್ಮನು ಇಲ್ಲ ಅಂತ ಯಾರೋ ಹೇಳಿದ್ರು ಅಂತ ಇಟ್ಕೊಳ್ರಿ, ಅಥವಾ ಪರಮಾತ್ಮನು ಇದ್ದಾನ ಅಂತ ಹೇಳಿದ್ರು ಅಂತ ಇಟ್ಕೊಳ್ರಿ. ಅವಾಗ ಪರಮಾತ್ಮನು ಇಲ್ಲ ಅಂತ ಇಲ್ಲ ಅಂತ ಹೇಳಿದ್ರಿ, ಅಥವಾ ಭಗವಂತನು ಇದ್ದಾನ ಅಂದ್ರೆ ಭಗವಂತನು ಇದ್ದಾನ ಅಂತ ಇಲ್ಲ ಅಂತ ಹೇಳಿದ್ರಿ. ಹಿಂಗ್ ಹೇಳಿದಾಗ ಬೇರೆ ರೀತಿಯಿಂದ ಹೇಳೋದಕ್ಕೂ ಈ ರೀತಿಯಿಂದ ಹೇಳೋದಕ್ಕೂ ಒಂದು ವ್ಯತ್ಯಾಸದ. ಏನ್ ವ್ಯತ್ಯಾಸದ ಅಂದ್ರೆ, ಎರಡು ನಿಷೇಧಾತ್ಮಕವಾಗಿ ಹೇಳಿದಾಗ ಒಂದು ಪೂರ್ವ ಪಕ್ಷದ ಅನುವಾದ ಬಂದು ಅನಂತರದಲ್ಲಿ ಖಂಡನ ಬಂದಿರ್ತದ. ಪೂರ್ವ ಪಕ್ಷದ ಅನುವಾದ ಬಂದು ಖಂಡನ ಬಂದಿರ್ತದ. ಮತ್ತ ಸಿದ್ಧಾಂತ ಹಂಗ ಹೇಳ್ಬೇಕು ಅಂತ ಅನ್ನೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಕಲ್ಪನಾ ಬಂತ? ಶ್ರೀನಿವಾಸ ಅರ್ಥ ಆಯ್ತಾ? ಈಕ್ಷತೇಹೇ ನ ಶಬ್ದಂ ಅಂತ ಸೂತ್ರ. ಏನ್ ಸೂತ್ರದ? ಈಕ್ಷತೇಹೇ ನ ಅಶಬ್ದಂ. ಅಶಬ್ದಂನ ಪರಮಾತ್ಮನು ಶಬ್ದವಾಚ್ಯನಲ್ಲ ಅಂತ ಅಲ್ಲ. ಹಿಂಗ್ಯಾಕೆ ಹೇಳಿದ್ರಿ? ಸುರಕ್ಷಿತವಾಗಿ ಶಬ್ದವಾಚ್ಯ ಅಂತ ಹೇಳಿದ್ರೆ ಮುಗಿದು ಹೋಗ್ತಿತ್ತು. ಪರಮಾತ್ಮನು ಸಕಲ ವೇದ ಪ್ರತಿಪಾದ್ಯ ಅಂತ ಹೇಳ್ಬೇಕಾಗಿತ್ತು. ವೇದವ್ಯಾಸದೇವ್ರ ಹಂಗ ಸೂತ್ರ ಹೇಳಿಲ್ಲ. ಈಕ್ಷತೇಹೇ ನ ಅಶಬ್ದಂ. ಅಶಬ್ದಂ ಅಂದ್ರೆ ಶಬ್ದವಾಚ್ಯ ಅಲ್ಲ, ಶಬ್ದವಾಚ್ಯನು ಅಲ್ಲ ಎಂದು ಅಲ್ಲ ಅಂದ್ರ ಶಬ್ದವಾಚ್ಯ ಅಂತ ಅರ್ಥ ಅಲ್ರಿ. ಸರಳ ಶಬ್ದವಾಚ್ಯ ಅಂತ ಹೇಳಿ ಬರ್ತಿರುವಾಗ ಶಬ್ದವಾಚ್ಯನು ಅಲ್ಲ ಎಂದು ಅಲ್ಲ ಅಂತ ಯಾಕೆ ಹೇಳಬೇಕು ಅಂದ್ರೆ ಪೂರ್ವಪಕ್ಷ ಅನುವಾದ. ಕೆಲವರು ಪರಮಾತ್ಮನು ಶಬ್ದವಾಚ್ಯನು ಅಲ್ಲ ಎಂದು ಹೇಳುತ್ತಾರೆ, ಅದು ಅಲ್ಲ, ಹಿಂಗ್ ಬರ್ಬೇಕು. ಅದಕ್ಕೆ 2 ನೆಗೆಟಿವ್ಸ್ ಇರ್ತದ ಅಂತ ಟೀಕಾಕೃತ್ಪಾದರು ತಿಳಿಸಿಕೊಟ್ಟಾರೆ. ನೋಡ್ರಿ, ಅಂದ್ರೆ ಟೀಕಾಕೃತ್ಪಾದರದ ಜ್ಞಾನದ ಮಟ್ಟ ಎಷ್ಟು ಅದ್ಭುತ ಅದ ಅಂದ್ರೆ ನಾವ್ ಇದ 2 ನೆಗೆಟಿವ್ಸ್ ಹೇಳ್ತಿರ್ತೀವಿ ಯಾವಾಗ ಅರ್ಥ ಆಗುದ ಬೇರೆ. ಅದಕ್ಕೆ ಇಲ್ಲಿ ಹೇಳಿದ್ರು ನಭೇದೋ ನಾಸ್ತಿ ಪುತ್ರಕ ಭೇದ ನ ಇತಿ ಕೆಲವರು ಹೇಳುತ್ತಾರ. ತನ್ನ ಭೇದ ಇಲ್ಲ ಅಂತ ಅಜ್ಞಾನಿಗಳ ಅಂತಾರ, ಅದ ಅಲ್ಲ, ಭೇದ ಅದ ಅಂತ ಹಿಂಗ್ ಹೇಳ್ಬೇಕಾಗಿದೆ. ಅದಕ್ಕೆ ಪೂರ್ವ ಪಕ್ಷವನ್ನು ಅನುವಾದ ಮಾಡಿ ಸಿದ್ಧಾಂತವನ್ನು ಹೇಳಿದ್ದಾರೆ. ಹೆಂಗ? ಯಥಾ ಪುಷ್ಪರಸ ಯುಕ್ತಾ ಅಜಾನಂತೋಪಿ ಭೇದಿನಃ. ಭೇದಿನಃ ಪುಷ್ಪರಸಾಹ. ಪುಷ್ಪರಸಗಳು ತಮ್ಮೊಳಗೆ ತಾವು ಪರಸ್ಪರವಾಗಿ ಭೇದ ಉಳ್ಳದ್ದಾಗಿದ್ದರೂ ಅಜಾನಂತಹ ತಿಳ್ಕೊಂಡಿಲ್ಲ.
ಅದರಂತೆ ಅಜಾನಂತೋಪಿ ಪುರುಷಾಹ ತಥಾ ವಿಷ್ಣೋರ್ಹಿ ಭೇದಿನಃ, ಭಗವಂತನಿಂದ ಪರಸ್ಪರವಾಗಿ ಭೇದವುಳ್ಳವರಾಗಿದ್ದರೂ ತಿಳಿದುಕೊಂಡಿಲ್ಲ ನಾವು. ನಮ್ಮ ಪರಿಸ್ಥಿತಿ ಇತಿ ಪಿತ್ರೋಪದಿಷ್ಟ ಸನ್, ಹಿಂಗ ಪಿತ್ರ ತಂದೆಯಿಂದ ಉಪದಿಷ್ಟನಾಗಿರುವಂತಹ ಪುತ್ರನು ಪುನಃ ಪಪ್ರಚ್ಛ ಮತ್ ಕೇಳಿದ ಏನಂತ, ಚೇತನಾನಾಂ ಅವಿಜ್ಞಾನಂ ಕಥಮಿತ್ತೇವ ಚಿಂತಯಂತಂ ಪ್ರತ್ಯಾಹ. ಏನಂತ ಈಗ ವೃಕ್ಷದ ರಸಗಳು ಅಚೇತನವಾಗಿದ್ದರಿಂದ ನಾನು ಈ ಮರದ ರಸ, ನಾನು ಈ ಮರದ ರಸ ಅಂತ ಗೊತ್ತಿಲ್ಲ. ನಾನಂತರೂ ಚೇತನ ಅಲ್ಲ, ನನಗೆ ಯಾಕೆ ಗೊತ್ತಾಗ್ಲಿಲ್ಲ ಹೇಳ್ರಿ? ದೃಷ್ಟಾಂತದ ಅಷ್ಟಾಂತಿಕ ವೈಷಮ್ಯ ಬಂತು ಅಂತಾರ. ನೀವು ದೃಷ್ಟಾಂತ ಏನ್ ಕೊಟ್ಟಿದ್ರಿ? ಜೇನುಗೂಡಿನಲ್ಲಿರುವ ಜೇನುರಸಗಳು ಪರಸ್ಪರವಾಗಿ ತಮ್ಮನ್ನ ತಾವು ಭಿನ್ನ ಅಂತ ಹೆಂಗ ತಿಳಿದಿಲ್ವೋ, ತದ್ವತ ಈ ಜೀವರು ಪರಮಾತ್ಮನಿಂದ ಭಿನ್ನ ಅಂತ ತಿಳಿದಿಲ್ಲ, ಆದ್ರೆ ಭೇದ ಅದು ಅನ್ಲಿಕ್ಕತ್ತೀರಿ. ಹೌ ಇಟ್ಸ್ ಪಾಸಿಬಲ್? ಹೆಂಗ್ ದೃಷ್ಟಾಂತ ಕೊಟ್ರಿ ನೀವು? ಯಾಕ ಅಂದ್ರೆ ರಸಗಳಿರೋದು ಅಚೇತನ, ನಾವು ಚೇತನ. ಅಚೇತನಗಳಿಗೆ ಜ್ಞಾನ ಬಂದಿಲ್ಲ ಅಂದ್ರೆ ಹೂ ಅನ್ಬಹುದು, ಚೇತನಿಗೆ ಜ್ಞಾನ ಬಂದಿಲ್ಲ ಅಂದ್ರೆ ಹೆಂಗ್ ಒಪ್ಪಬೇಕು ಅಂತ ಕೇಳಿದಾಗ ತಂ ಪ್ರತ್ಯಾಹ ಮತ್ತು ಉತ್ತರ ಕೊಟ್ರು 407ನೇ ಪುಟದಲ್ಲಿ. ಏನಂತ, ಇಮಾಹ ಸೌಮ್ಯ ನದ್ಯ ಪುರಸ್ತಾತ್ ಪ್ರಾಚ್ಯ ಸಂದಂತೆ ಪಶ್ಚಾತ್ ಪ್ರತೀಚ್ಯಸ್ತಾ ಸಮುದ್ರಾತ್ ಸಮುದ್ರಮೇವ ಅಪೀಯಂತಿ ಸ ಸಮುದ್ರ ಏವ ಭವತಿ ತಾ ಯಥಾ ತತ್ರ ನ ವಿದುಹು ಅಯಮಿಹಮಸ್ಮಿ ಅಯಮಹಮಸ್ಮಿ ಇತಿ. ಬಂತು ನೋಡ್ರಿ ದೃಷ್ಟಾಂತ. ಏನ್ ಬಂತು? ನದಿ ನೀರಿನ ದೃಷ್ಟಾಂತ ಕೊಟ್ರು. ಎಲ್ಲಾ ನದಿಗಳು ಹೋಗಿ ಎಲ್ಲಿ ಸೇರ್ಕೋತಾವ್ರಿ? ಸೌಮ್ಯ ಇಮಾಹ ಪ್ರಸಿದ್ಧಾಹ ನದ್ಯ. ಯಾವುದು ನದಿಗಳವು? ಗಂಗಾದಿ ನದಿಗಳು. ತಿಳಿತಾ? ಪ್ರಾಚ್ಯ ಪೂರ್ವದಿಂದ ಹರಿಯುವಂತಹ ಕೆಲವು ನದಿಗಳು ಸಂದಂತೆ, ಪಶ್ಚಾತ್ ಪ್ರತೀಚ್ಯಾಹ ಪಶ್ಚಿಮದಿಂದ ಹರಿಯುವಂತಹ ನದಿಗಳು ಪ್ರತೀಚ್ಯ ನದಿಗಳು. ಸಮುದ್ರಾತ್ ತಾಹ ಸಮುದ್ರಾತ್ ಸಮುದ್ರಮೇವ ಅಪೀಯಂತೆ, ಅವ್ರೇನ್ ಮಾಡ್ಲಿಕತ್ತಾರ? ಸಮುದ್ರದಿಂದ ಮತ್ ಸಮುದ್ರಕ್ಕೆ ಬರ್ತಾರ. ಏನ್ರಿ ಸಮುದ್ರದಿಂದ ಸಮುದ್ರಕ್ಕೆ ಬರ್ತಾರ ಅಂದ್ರೆ ಏನ್ ಅರ್ಥ? ಅದಕ್ಕೆ ಅರ್ಥ ಆಗಿಲ್ಲ ನಮಗ. ವಾಕ್ಯ ನೋಡ್ಕೊಳ್ರಿ. ಹೇ ಸೌಮ್ಯ ಎಲ್ಲದ 407ನೇ ಪುಟದಲ್ಲಿ ಉಪದಲ್ಲಿ ಮೊದಲದ ಇಮಾಹ ಸೌಮ್ಯ ನದ್ಯದ ಸೌಮ್ಯ ಎಬ್ಬಿಸ್ಬಿಡ್ರಿ. ಇಮಾಹ ನದ್ಯ, ಈ ನದಿಗಳು ಪುರಸ್ತಾತ್ ಪ್ರಾಚ್ಯ ಸಂದಂತೆ ಅಂದ್ರೆ ಪೂರ್ವ ದಿಕ್ಕಿಗೆ ಸಂಬಂಧಿಸಿಕೊಂಡು ಹರ್ಕೊಂಡು ಬರುವಂತಹದ್ದು. ಪಶ್ಚಾತ್ ಪ್ರತೀಚ್ಯಾಹ ಕೆಲವುಗಳು ಹಿಂದಿನಿಂದ ಅಂದ್ರೆ ಪಶ್ಚಿಮ ದಿಕ್ಕಿನಿಂದ ಹರಿದುಕೊಂಡು ಬರುವಂತಹದ್ದು. ಸಮುದ್ರಾಹ ಅವೆಲ್ಲವೂ ಕೂಡ ಸಮುದ್ರಾತ್ ಸಮುದ್ರಮೇವ ಅಪೀಯಂತೆ, ಸಮುದ್ರದಿಂದ ಸಮುದ್ರಕ್ಕೆ ಬಂದು ಸೇರ್ತಾವ. ಪೂರ್ವ ದಿಕ್ಕಿಗೆ ಹರಿಯುವ ನದಿಗಳು ಪೂರ್ವ ದಿಕ್ಕಿಗೆ ಹರಿತಾವ, ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ನದಿಗಳು ಪಶ್ಚಿಮ ದಿಕ್ಕಿಗೆ ಹರಿತಾವ. ಕರೆಕ್ಟು. ಮತ್ತೆ ಇದು ಹೆಂಗ ಸಮುದ್ರದಿಂದ ಸಮುದ್ರಕ್ಕ ಅಂದ್ರೆ ಅದಕ್ಕೆ ವೇದೇಶ್ತೀರ್ಥರು ಅಂತಾರೆ, ಏನಿಲ್ಲ, ಹಿಂದೆ ಬೇಸಿಗೆ ಕಾಲದಲ್ಲಿ ಇದೇ ಸಮುದ್ರದಲ್ಲಿರುವಂತಹ ನದಿ ನೀರುಗಳು ಮೋಡದ್ವಾರ ಸೆಳೆಯಲ್ಪಟ್ಟು ಆಯಾ ನದಿಗಳಿಗೆ ಹಾಕಲ್ಪಟ್ಟು ಪುನಃ ಅಲ್ಲಿಂದ ಹರ್ಕೊಂಡು ಬಂದು ಸಮುದ್ರಕ್ಕೆ ಸೇರ್ತಾವ. ಅದಕ್ಕೆ ಸಮುದ್ರಾತ್ ಸಮುದ್ರಮೇವ ಅಪೀಯಂತೆ ಅಂತ ಕರೀತಾರ. ಹೌದು. ತಾಹ ಯಥಾ ತತ್ರ ವಿದುಹು, ಅಲ್ಲಿ ಬಂದ ಮೇಲೆ ನದಿಗಳು ಪ್ರತ್ಯೇಕವಾಗಿ ನಾ ಈ ನದಿ ನೀರು ಅಂತ ತಿಳ್ಕೊಳ್ಳೋದಿಲ್ವೋ ಅದರಂತೆ ಅಂತ ದೃಷ್ಟಾಂತ ಕೊಟ್ಬಿಟ್ರು. ಇಲ್ಲೊಂದು ಪ್ರಶ್ನೆ ಅದ. ಏನ್ ಪ್ರಶ್ನೆ ಅದ ಅಲ್ರಿ? ನದಿ ನೀರಿನ ದೃಷ್ಟಾಂತ ಕೊಡ್ಲಿಕ್ಕೆ ನದಿ ನೀರ್ ಸತ್ಯಕ್ಕೆ ಜಡನೆ ಅದ, ಅದೇನ್ ಚೇತನದ ಮತ್ತ ಅಂತ ಕೇಳಿದ್ರೆ ಅದಕ್ಕೆ ವೇದೇಶ್ತೀರ್ಥರಂತಾರ, ಮರಿಬೇಡ್ರಿ ಅಭಿಮಾನಿ ವ್ಯಪದೇಶ ನ್ಯಾಯ ಮರಿಬೇಡ್ರಿ. ಇಲ್ಲಿ ನಾವು ನದಿ ಅಂತ ಹೇಳಿದ್ದು ಉದ್ದೇಶ ಏನು ಅಂದ್ರೆ ನದ್ಯಭಿಮಾನಿಗಳಾದ ಗಂಗಾದಿ ದೇವತೆಗಳು. ಗೊತ್ತಾಯ್ತಾ? ಕೊನೆಯ ವಾಕ್ಯ ಪಾಠ ಮುಗಿಸ್ತಾ ಇದ್ದೀನಿ. ಏನು? ಗಂಗಾದಿ ನದಿಗಳು ಸಮುದ್ರದಲ್ಲಿ ಸೇರಿದ ಮೇಲೆ ಏನಾಗೋದಿಲ್ಲ, ಇದು ಗಂಗಾ ನದಿ ನೀರು, ಇದು ಯಮುನಾ ನದಿ ನೀರು ಅಂತ ಅವ್ರಿಗೆ ಗೊತ್ತಾಗಂಗಿಲ್ಲ ಅಂತ. ಯಾರಿಗೆ ಗೊತ್ತಾಗಂಗಿಲ್ಲ? ಗಂಗಾದಿ ನದಿಗಳಿಗೆ ಗೊತ್ತಾಗುವುದಿಲ್ಲ. ಹೆಂಗೋ ಹಂಗ ಈ ಜೀವನಿಗೆ ನಾನು ಪರಮಾತ್ಮನಿಂದ ಭಿನ್ನ ಇದ್ದೇನೆ ಅಂತ ಗೊತ್ತಾಗೋದಿಲ್ಲ ಅಂತ ದೃಷ್ಟಾಂತ ಕೊಟ್ಟಿದ್ದ. ವಿಷಯ ಅರ್ಥ ಆಯ್ತಲ್ಲ ಏನಂತ ಹೇಳಿ? ದೃಷ್ಟಾಂತ ಸರಿ ಅದ, ಪ್ರಶ್ನೆ ಬಹಳ ಗಂಭೀರ ಅದ. ಏನು? ನಾನು ಪ್ರಶ್ನೆ ಕೇಳ್ತಿದ್ದೀನಿ ಇವಾಗ. ಈಗ ಗಂಗಾ ನದಿ ನೀರು ಹರ್ಕೊಂಡು ಬಂತು, ಯಮುನಾ ನದಿ ನೀರು ಹರ್ಕೊಂಡು ಬಂತು. ಎರಡೂ ನದಿ ನೀರುಗಳು ಸಮುದ್ರ ಪ್ರವೇಶ ಮಾಡಿಬಿಟ್ರು, ಸಮುದ್ರ ಸೇರ್ಕೊಂಡು. ಸಮುದ್ರದಲ್ಲಿ ಸೇರಿಕೊಂಡ ಮೇಲೆ ನೀವೇನ್ ಅನ್ಲಿಕತ್ತೀರಿ ಅಂದ್ರೆ ಗಂಗಾ ನದಿ ನೀರು ಯಾವುದು ಅಂತ ಅನ್ಕೊಂಡು ಗಂಗೆಗೆ ಗೊತ್ತಾಗ್ತಿಲ್ಲ, ಯಮುನಾ ನದಿ ನೀರು ಯಾವುದು ಅಂತ ಯಮುನಿಗೆ ಗೊತ್ತಾಗ್ತಿಲ್ಲ. ಹೆಂಗೋ ಅಲ್ಲೇ ಇದ್ರು ತದ್ವತ ಪರಮಾತ್ಮ ನಮ್ಮಲ್ಲೇ ಇದ್ರೂ ಕೂಡ ನಮಗೆ ತಿಳಿತಿಲ್ಲ. ಓಕೆ, ಅರ್ಥ ಆಯ್ತು. ಚೇತನ ಅಂಬೋದಕ್ಕೆ ಸಮಸ್ಯೆ ಏನು ಅಂದ್ರೆ ಗಂಗಾದಿ ದೇವತೆಗಳು ಇಷ್ಟು ದೊಡ್ಡವರು, ಅವರಿಗೆ ಸಮುದ್ರದಲ್ಲಿ ಪ್ರವೇಶ ಮಾಡಿದ್ರು ಇದು ನನ್ನ ನೀರು ಅಂತ ಗೊತ್ತಾಗದೆ ಇರುವಷ್ಟು ದಡ್ಡರಿದ್ದಾರೆ ಅವರು. ಗಂಗಾದೇವಿ ಎಲ್ಲೆಲ್ಲಿ ನೀರವನೋ ಅಲ್ಲೆಲ್ಲದಕ್ಕೂ ಬಂದು ಸೇರಿಕೊಳ್ಳುವಂತಹ ಅಭಿಮಾನಿಯಾದ ಗಂಗಾದೇವಿ, ಯಮುನಾದೇವಿ
ಇವರು ಸಮುದ್ರದಲ್ಲಿ ಪ್ರವೇಶ ಮಾಡಿದ ಮಾತ್ರಕ್ಕೆ ಹಾ ಇದು ನನ್ನ ನೀರಂತ ಗೊತ್ತಾಗವಲ್ತು, ಇದು ನನ್ನ ನೀರಂತ ಗೊತ್ತಾಗವಲ್ತು ಅಂತ ಹೇಳಿ ಬರ್ತದ. ದೃಷ್ಟಾಂತ ಹೆಂಗ್ ಕೊಟ್ರಿ? ಈ ದೃಷ್ಟಾಂತ ಅಷ್ಟದಲ್ಲಿರೋದು ಅಷ್ಟೇ. ಸ್ವಂವಾರಿ ನೈವ ಜಾನಂತಿ ಪ್ರಜಾಸ್ತದ್ವತ್ ಪ್ರಜಾಲಯಿತ. ಶ್ರೀಮದಾಚಾರ್ಯ ಅಂತಾರ ಸ್ವಂವಾರಿ ನೈವ ಜಾನಂತಿ, ಇದು ನನ್ನ ನೀರು ಅಂತ ಆ ನದಿಗಳಿಗೆ ಗೊತ್ತಾಗಂಗಿಲ್ಲ ಅಂತ ಹೇಳ್ಬಿಟ್ಟಾರ. ಹೆಂಗ್ ಒಪ್ಪಗೋತೀವಿ ಹೇಳ್ರಿ ನೋಡಂತ ಇದನ್ನ. ಯಾರಾದ್ರೂ ಉತ್ತರ ಕೊಡ್ಬೋದು. ಮಹೇಶಾಚಾರ್ಯ ಉತ್ತರ ಕೊಡ್ರಿ. ಅದು ಅಪರೋಕ್ಷ ಜ್ಞಾನಿಗಳು ತಿಳಿಸ್ತಾರಲ್ಲ, ಅದು ಅಪರೋಕ್ಷ ಜ್ಞಾನಿಗಳು ಎಲ್ಲಾ ಜ್ಞಾನ ಇರ್ತದೆ. ಮತ್ತದೆ ಗಂಗಾ ಎಲ್ಲಾ ನದ್ಯಾಭಿಮಾನಿಗಳು ಅಪರೋಕ್ಷ ಜ್ಞಾನಿಗಳಾದ್ರಿಂದ ಅವ್ರಿಗೆ ಹೆಂಗ್ ಜ್ಞಾನವಾಗದೆ ಹೋಗ್ತದ? ಅದು ಗೊತ್ತಾಗ್ಲೇಬೇಕು ಅವ್ರಿಗೆ. ಅದು ಆದ್ಮೇಲೆ ಹೆಂಗ್ ಹೇಳ್ತೀರಿ? ಯಾರು ಕೂಡ ಅಪರೋಕ್ಷ ಜ್ಞಾನಿ ಇದ್ದಾರೆ. ಯಾರು ಕೂಡ ನದ್ಯಾಭಿಮಾನಿ. ಹೌದ್ರಿ, ಗಂಗಾದಿ ನದ್ಯಾಭಿಮಾನ ದೇವತೆಗಳು ಅಪರೋಕ್ಷ ಜ್ಞಾನಿಗಳು ಇದ್ದದ್ರಿಂದಲೇನೆ ಅವರಿಗೆ ಇದು ನನ್ನ ನೀರು ಇದು ಗೊತ್ತಿರ್ಲೇಬೇಕು. ಗೊತ್ತಿಲ್ಲ ಹೆಂಗಿರ್ತದ? ಏನೇ ಇರ್ಲಿ, ಅಪರೋಕ್ಷ ಜ್ಞಾನ ಇತ್ಯಾದಿ ಮುಂದೆ ತಗೊಳ್ರಿ. ದೇವತಾ ಅಂತಂದ ಮೇಲೆ ಅವರಿಗಂತರೂ ಜ್ಞಾನ ಇರ್ಲೇಬೇಕು. ತಿಳ್ಕೊಂಡಂತಿದ್ದ ಹಿಂಗ್ ವಿಷಯ ತಿಳ್ಕೋಬೇಕು. ಏನೋ ಶ್ರೀನಿವಾಸ್ ಸರಾಫ್ ಅವ್ರು ಕೇಳ್ಕೊಳ್ರಿ, ನೀರು ಗೊತ್ತಾಗೋದಿಲ್ಲ ಅಂತಂದ್ರೆ ಆ ರೀತಿ ಅರ್ಥ ಅಲ್ಲ. ಎಲ್ಲಾ ಆಚಾರ್ಯ ಅಭಿಪ್ರಾಯ ಇಷ್ಟದ. ಎಲ್ಲಾ ನದ್ಯಾಭಿಮಾನಿ ದೇವತೆಗಳಿಗೂ ಇದು ನಮ್ಮ ನೀರು, ಇದು ನಮ್ಮ ನೀರು ಅಂತ ಗೊತ್ತದ. ಆದ್ರೆ ಸಮುದ್ರ ಪ್ರವೇಶ ಮಾಡಿದ ಮೇಲೆ ಅಭಿಮಾನ ತ್ಯಾಗವನ್ನ ಮಾಡ್ತಾವ. ಏನ್ ಅಭಿಮಾನ ತ್ಯಾಗವನ್ನ ಮಾಡ್ತಾವ? ಇದು ನನ್ನ ನೀರು, ಇದು ನನ್ನ ನೀರು ಎನ್ನುವಂತಹ ಅಭಿಮಾನವನ್ನ ತ್ಯಾಗ ಮಾಡಿಬಿಡ್ತಾವ. ಅಭಿಮಾನ ತ್ಯಾಗ ಮಾಡಿದಾಗ ಯಾವುದು ನೀರು ಅದರದಲ್ಲೇ ಅಲ್ಲ. ಎಲ್ಲಿವರೆಗೆ ಅಭಿಮಾನ ಮಾಡಿರ್ತಾರ ಅಲ್ಲಿವರೆಗೆ ನಂದು ಅಂತಿರ್ತದೆ. ಸಮುದ್ರ ಪ್ರವೇಶ ಮಾಡಿದ ಮೇಲೆ ಇವೆಲ್ಲವೂ ಸಮುದ್ರದಲ್ಲಿ ಸೇರಿದಾಗ ನನ್ನ ನೀರು ಯಾಕದು? ಸಮುದ್ರ ನೀರು ಅಂತ ಹೇಳಿ ಗಂಗಾ ನದಿ ತನ್ನಿಂದ ಅಭಿಮನ್ಯಮಾನವಾದ ನೀರಿನ ಮೇಲೆ ಅಭಿಮಾನ ತ್ಯಾಗ ಮಾಡ್ತಾಳೆ. ಮಾಡಿದ ಕೂಡಲೇ ಇದು ನನ್ನದು ಅಂತ ಹೇಳ್ಕೊಳ್ಳೋದೇ ಇಲ್ಲ. ಹೆಂಗೋ ತದ್ವತ್ ಸಮುದ್ರದಲ್ಲಿ ಇದ್ರೂ ಕೂಡ ಆ ನದಿಗಳಿಗೆ ಇದು ನನ್ನದು, ಇದು ನನ್ನದು ಅಂತ ಹೇಳಿಕೊಳ್ಳಿಕ್ ಬರುವುದಿಲ್ಲವೋ ತದ್ವತ ನಾವು ಕೂಡ ಪರಮಾತ್ಮನಲ್ಲಿ ಸೇರಿಕೊಳ್ಳೋದ್ರಿಂದ, ಅರ್ಥಾತ್ ನಮ್ಮ ಜೊತೆಗೆ ಪರಮಾತ್ಮನಿದ್ರೂ ಕೂಡ ನಮಗೂ ಗೊತ್ತಾಗೋದಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಹೇಳಬೇಕೆ ಹೊರತಾಗಿ ಅವರಿಗೆ ನಮ್ಮ ನದಿ ನೀರಿನ ಜ್ಞಾನ ಇರೋದಿಲ್ಲ ಅಂತ ಹೇಳಬಾರದು. ಅದು ತಪ್ಪಾಗ್ತದೆ. ಅಷ್ಟು ದೊಡ್ಡ ವ್ಯಕ್ತಿಗಳಿಗೆ ಜ್ಞಾನ ಇಲ್ಲ ಅಂತ ಹೆಂಗೆ ಹೇಳ್ಬೇಕು? ಅದರಿಂದ ಅಲ್ಲಿ ಹೋದ ಮೇಲೆ ತಮ್ಮ ಅಭಿಮಾನ ತ್ಯಾಗ ಮಾಡ್ತಾರೆ. ಅಭಿಮಾನ ತ್ಯಾಗ ಮಾಡಿದ್ಮೇಲೆ ಅದು ನೀರು ಯಾರದು? ಯಾರ್ದೋ? ನಮಗೇನದ? ನಮ್ದಲ್ಲ. ಇಷ್ಟರ್ಥ ಆ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.